ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಈ ವಾರದ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಆಗಸ್ಟ್ 2026 ಭಾನುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಮೃಗಶಿರ ನಕ್ಷತ್ರ, ಹರ್ಷಣ ಯೋಗ, ಬಾಲವಕರಣ. ಈ ಒಂದು ಭಾನುವಾರದ ಪಂಚಾಂಗ ಫಲ. ಹಾಗೆಯೇ ಗ್ರಹಗಳ ಸ್ಥಿತಿಯನ್ನು ನೋಡೋಣ. ಮುಖ್ಯವಾಗಿ ಕಟಕ ಲಗ್ನ ಬೆಳಗ್ಗೆ 6 ಗಂಟೆ 6 ನಿಮಿಷಕ್ಕೆ ಬೆಂಗಳೂರಿನಲ್ಲಿ ಒಂದು ಲಗ್ನ ಹಾಕೋತೇವೆ. ಸೂರ್ಯೋದಯ ಕಾಲಕ್ಕೆ ಸೂರ್ಯ ಉದಯ. ಆಶ್ಲೇಷ ಲಗ್ನ ಜನನ. ವಿಶೇಷವಾಗಿ ಕಟಕ ರಾಶಿಯಲ್ಲೇ ಬುಧ ಪುಷ್ಯ ನಕ್ಷತ್ರದಲ್ಲಿ, ಗುರು ಪುಷ್ಯ ನಕ್ಷತ್ರದಲ್ಲಿ, ಸೂರ್ಯ ಕೂಡ ಆಶ್ಲೇಷ ನಕ್ಷತ್ರ ಸಾರದಲ್ಲಿರ್ತಕ್ಕಂಥದ್ದು. 2ನೇ ಮನೆ ಸಿಂಹ ರಾಶಿಯಲ್ಲಿ ಕೇತು ನಕ್ಷತ್ರದಲ್ಲಿ, ಶುಕ್ರ ಕನ್ಯಾ ರಾಶಿಯಲ್ಲಿ ಉತ್ತರಾ ನಕ್ಷತ್ರ ಸಾರ, ರಾಹು ಧನಿಷ್ಠ ನಕ್ಷತ್ರ ಸಾರ ಕುಂಭದಲ್ಲಿ, ಶನಿ ಬಂದು ಮೀನದಲ್ಲಿ ವಕ್ರನಾಗಿ ಆ ಒಂದು ರೇವತಿ ನಕ್ಷತ್ರ ಸಾರದಲ್ಲಿರ್ತಕ್ಕಂಥದ್ದು, ಚಂದ್ರ ಮೃಗಶಿರ, ಕುಜನು ಮೃಗಶಿರ. ಯಾವಾಗೆಲ್ಲ ಶನಿ ಕುಜ ಸಂಗಮ ಕೇಂದ್ರಕ್ಕೆ ಬರ್ತಾವೋ, ಅದರ ಪಕ್ಕದಲ್ಲಿ ಶನಿ ಬೇರೆ ವಕ್ರನಾಗಿ ರಾಹುವನ್ನು ನೋಡ್ತಿರೋದ್ರಿಂದ ರಾಹು, ಶನಿ, ಕುಜ, ಚಂದ್ರ ಜಲಪ್ರಳಯ, ಬೆಂಕಿ ಪ್ರಳಯ ಅನ್ನತಕ್ಕಂಥದ್ದು, ಉನ್ಮಾದಗಳ ಪ್ರಳಯ, ಕುಹಕ ಮಾತುಗಳು, ಗಾಳಿ ಮಾತುಗಳು ವಿಪರೀತವಾಗಿ ನಡೆಯತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಲಗ್ನವೇ ಆಶ್ಲೇಷ ಲಗ್ನ, ಗಾಳಿ ಲಗ್ನ ಅಂತ ಹೇಳ್ತವೆ. ಸರ್ಪ ಲಗ್ನ. ಒಂದು ಸರ್ಪಕ್ಕೆ ವಿಶೇಷವಾಗಿ ಗಮನಿಸಿ ನೋಡಿದ್ರೆ, ಅದಕ್ಕೆ ಕೋಪ ಬಂದಾಗ ತನ್ನ ಎದುರುಗಡೆ ಯಾರೋ ಇದ್ರೆ ತನಗೇನೋ ಮಾಡ್ತಾರೆ ಅಂದ್ರೆ ಬೊಸ್ ಅನ್ನುತ್ತೆ. ಸೊ ನಾವು ಸ್ವಲ್ಪ ಹುಷಾರಾಗಬೇಕು ಅಂತಕ್ಕಂಥದ್ದು. ಕೆಲವು ಹೆಡೆ ಬಿಸ್ತವೆ, ಕೆಲವು ಬಾಲ ಹೊಡೆಯುತ್ತೆ, ಸುರುಳಿ ಸುತ್ಕೊಂಡು ಹಿಂಗೆ ಎದ್ದೊಳ್ತದೆ. ಸೊ ವಿ ನೀಡ್ ಟು ಬಿ ಹಿಂದ್ಗಡೆ ನಿಂತ್ಕೋಬೇಕು. ತನಗೆ ಅದಕ್ಕೆ ಗೊತ್ತಿಲ್ಲ ನೋಡಿ. ಪ್ರಕೃತಿಯಲ್ಲಿ ಮನುಷ್ಯನಿಗೆ ಮಾತ್ರ ಒಂದು ಭಾನುವಾರ, ಒಂದು ಏಕಾದಶಿ, ಒಂದು ಸೋಮವಾರ, ಒಂದು ಶಿವರಾತ್ರಿ, ಯುಗಾದಿ ಈ ಥರದ್ದು ಏನೇನೋ ನಿಯಮ ಇಟ್ಕೊಂಡಿದ್ದಾವೆ. ನಾಳೆ ಅನ್ನೋದು ಅತಿ ಮುಖ್ಯವಾಗಿ ಇಟ್ಕೊಂಡಿದ್ದಾವೆ. ಇವತ್ತು ಅನ್ನೋದು ಇನ್ನೂ ಅತಿ ಮುಖ್ಯವಾಗಿ ಇಟ್ಕೊಬಿಟ್ಟಿದ್ದಾವೆ. ಏನಾಗುತ್ತೋ, ಎತ್ತಾಗುತ್ತೋ, ಉಳಿಸಿದ್ರೆ, ತೆಗೆದ್ರೆ, ಎತ್ತಿಟ್ರೆ, ಮಾಡಿದ್ರೆ, ಇಲ್ಲ ಅಂದ್ರೆ ಕಳೆದೋಗಿತ್ತು, ಇಲ್ಲ ಬರಬೇಕಾಗಿತ್ತು, ಇವುಗಳ ಭಾವದಲ್ಲಿ ಬೇಯ್ತದೆ. ಯಾವುದೇ ಪಶು, ಪಕ್ಷಿ, ಪ್ರಾಣಿ, ಕೀಟ, ಸಸ್ಯ ಯಾವುದಕ್ಕೂ ಮಂಡೆ ಅನ್ನೋದೇ ಇಲ್ಲ. ಏಕಾದಶಿಯೂ ಇಲ್ಲ, ತಂಪಾಡಗಿದ್ದಾವೆ. ನೀವು ನೋಡಿ, ಯಾವುದೇ ಪಕ್ಷಿ, ನಮ್ಮ ಸುತ್ತಮುತ್ತ ಪಕ್ಷಿಗಳಿದ್ದಾವೆ, ಕಾಗೆಗಳಿದ್ದಾವೆ, ಪಾರಿವಾಳಗಳಿದ್ದಾವೆ, ಗಿಳಿಗಳಿದ್ದಾವೆ. ಬೆಳಿಗ್ಗೆ ಒಂದು 4:15 ಶುರು ಮಾಡ್ತವೆ ಅವು ಗಲಾಟೆ. ಅವುಗಳಿಗೆ ಸೂರ್ಯೋದಯ ಎದ್ದೊಳ್ತವೆ ತಂಪಾಡಿಗೆ. ಅವು ಗೊತ್ತಿಲ್ಲ ಎಲ್ಲಿ ಆಹಾರ ಇದೆ ಗೊತ್ತಿಲ್ಲ, ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ಎಷ್ಟು ಸಿಗುತ್ತೆ ಗೊತ್ತಿಲ್ಲ, ವಾಪಸ್ ಬರ್ತೀವ ಗೊತ್ತಿಲ್ಲ, ತಮ್ಮನ್ನ ಯಾವ್ದಾದ್ರು ಬೇಟೆಗಾರ ಹಿಡ್ಕೋತಾನ ಗೊತ್ತಿಲ್ಲ, ಯಾವ್ದಾದ್ರು ಬೇರೆ ಪಶುಗಳು ಹೊಡೆದಾಗ್ತವ, ಬೇರೆ ಶತ್ರು ಪಕ್ಷಿಗಳು ಹೊಡೆದಾಗ್ತವ, ಶತ್ರು ಪ್ರಾಣಿಗಳು ಕಚಾಗ್ತವ, ಏನು ಗೊತ್ತಿಲ್ಲ. ಯಾರಿದ್ದಾರೋ ಬೆಳಿಗ್ಗೆ ಎದ್ದೊಳ್ತಾರೆ. ಅವರು ಎದ್ದು ಹೊರಡ್ತಾರೆ ನೋಡಿ. ಅವ್ರಿಗೆ ಯುಗಾದಿ ಇಲ್ಲ, ಅವ್ರಿಗೆ ಶಿವರಾತ್ರಿ ಇಲ್ಲ, ಅವ್ರಿಗೆ ಏಕಾದಶಿ ಇಲ್ಲ, ಅವ್ರಿಗೆ ಎತ್ತಿಡೋ ಟೆನ್ಷನ್ ಇಲ್ಲ. ಅದಕ್ಕೆ ನೋಡಿ, ಅವುಗಳಿಗೆ ಯಾವುದೇ ಕಾಯಿಲೆನೂ ಇಲ್ಲ. 99% ನಮ್ಮ ಭೂಮಿ ಮೇಲೆ ಇರತಕ್ಕಂಥ ಪಶು ಪಕ್ಷಿಗಳಿಗೆ ಕಾಯಿಲೆ ಬರುತ್ತೆ. ಈ ರಾಸುಗಳಿಗೆ ಅದು ಇದು ತಿಂದು, ಇನ್ನೊಂದು ನಾವು ಹಾಕಿರೋ ಕಸ, ವಿಷಮಯ ಇವುಗಳಿಂದ ಆಗ್ತಕ್ಕಂಥದ್ದು. ಅವುಗಳನ್ನ ಯಾರು ಡಿಸೈನ್ ಮಾಡಿರೋದು? ಮಕ್ಕಳೇ ತಂಪಾಡಿಗೆ ಎದ್ದೊಳ್ತವೆ ನೋಡಿ. ಅವ್ರಿಗೆ ಭಕ್ತಿ ಗೊತ್ತಿಲ್ಲ, ಪ್ರಾರ್ಥನೆ ಗೊತ್ತಿಲ್ಲ, ಮೋಸ ಗೊತ್ತಿಲ್ಲ, ಕಿತ್ಕೊಳ್ಳೋದು ಗೊತ್ತಿಲ್ಲ, ಸುಳ್ಳು ಹೇಳೋದು ಗೊತ್ತಿಲ್ಲ, ಎತ್ತಿಡೋದು ಗೊತ್ತಿಲ್ಲ, ಬಾಚ್ಕೊಳ್ಳೋದು ಗೊತ್ತಿಲ್ಲ, ನಾಳೆ ಅನ್ನೋದು ಗೊತ್ತಿಲ್ಲ. ದೇ ಗೆಟ್ ಅಪ್, ತಂಪಾಡಿಗೆ ಹೋಗ್ತಾವು. ಸ್ನಾನ ಇಲ್ಲ, ಪೂಜೆ ಇಲ್ಲ, ಪ್ರಾರ್ಥನೆ ಇಲ್ಲ, ಅವಕ್ಕೇನೂ ಗೊತ್ತಿಲ್ಲ. ಅದಕ್ಕೆ ನೆಮ್ಮದಿಯಾಗಿದ್ದೇವೆ. ನಾನು ಆಗಾಗ ಹೇಳ್ತಿರ್ತೇನೆ, ಏನೂ ಗೊತ್ತಿಲ್ಲದೆ ಇರುವಷ್ಟು ಆನಂದ ಇದೆಯಲ್ಲ, ಅದು ಬೇರೆಯೇ.
ತುಂಬ ತಿಳ್ಕೊಳಕ್ ಹೋದಷ್ಟು ತುಂಬ ಜ್ಞಾನವಂತ, ವಿದ್ಯಾವಂತ, ಶಕ್ತಿವಂತ, ಅಧಿಕಾರವಂತ, ಪದವಿವಂತ, ಅಯ್ಯೋ ಮನುಕುಲಕ್ಕೆ ಶಾಪ. ಇಡೀ ಪ್ರಪಂಚದಲ್ಲಿಯೇ, ಈ ಒಂದು ಸೃಷ್ಟಿಯಲ್ಲಿಯೇ ಅನಾಥವಾಗಿರತಕ್ಕಂಥ ಒಂದು ಸಂಕುಲ ಇದೆ, ಅದು ಮನುಷ್ಯ ಸಂಕಲವೇ. ನಮ್ಮ ನೆಸೆಸಿಟಿ ಭೂಮಿಗೆ ಬೇಕೇ ಇಲ್ಲ. ನಮ್ಮನ್ನು ಭೂಮಿಗೆ ಕಳಿಸಿರೋದು ಭಗವಂತ ಬಂದು ಇರೋದನ್ನ ಸರಿ ಮಾಡು, ಇರುವುದನ್ನ ಉಳಿಸು, ಇರುವುದನ್ನ ಬೆಳೆಸು ಅಂತ. ನಾವು ಇರೋದನ್ನ ಹಾಳು ಮಾಡತಕ್ಕಂಥದ್ಗೆ ಎಷ್ಟು ಕೆರೆಗಳು ನುಂಗಾಕ್ಬಿಟ್ಟಿದ್ದಾವೆ. ಇವತ್ತು ಈ ಬರಗಾಲ ಸ್ಥಿತಿಗೆ ನಾವು ಕೆರೆಗಳು ನುಂಗಣ್ಣ ಆಗಿರೋದೆ. ಯಾರನ್ನಾದ್ರೂ ರಾಜಕಾರಣಿಗಳನ್ನ ಎದೆ ಮುಟ್ಕೊಂಡು ಹೇಳಲಿಕ್ಕೆ ಹೇಳಿ, ಎಷ್ಟು ಕೆರೆ ಕಲ್ಯಾಣಿ ಕಟ್ಸಿದ್ದಾರೆ, ಎಷ್ಟು ದೇವಸ್ಥಾನ ಕಟ್ಸಿ ಅಲ್ಲೊಂದು ಪೂಜೆ ಪುನಸ್ಕಾರ ಸಂಸ್ಕಾರ, ಅಲ್ಲೊಂದು ದಾನ ಸಂಸ್ಕಾರ, ಕಲ್ಯಾಣ ಸಂಸ್ಕಾರ. ಇವತ್ತು ನೋಡಿ ಕೈವಾರದಲ್ಲಿ ಬಡವರಿಗೆ ಅಂತ ಒಂದು ಕಲ್ಯಾಣ ಇದೆ. ನಿತ್ಯ 100 ಕಲ್ಯಾಣ ನಡೆಯುತ್ತೆ, ನಿತ್ಯ 100 ಮಿನಿಮಮ್. ಕೆಲವು ಸಂದರ್ಭಗಳಲ್ಲಿ ಬಿಟ್ರೆ ಬೇರೆ ಸಂದರ್ಭಗಳಲ್ಲಿ ನೀವು ಹೋದ್ರೆ ಅಲ್ಲಿ ಕಲ್ಯಾಣೋತ್ಸವದ ಮೇಲೆ ಕಲ್ಯಾಣೋತ್ಸವ ನಡೀತಲೇ ಇರುತ್ತೆ. ಅಂತ ಒಂದು ಕ್ಷೇತ್ರ ಕಟ್ಟಿದ್ದೇವೆಯಾ? ಒಬ್ಬ ಸಾಮಾನ್ಯ ಬದುಕಬಲ್ಲ, ಒಂದು ಪಶು ಪಕ್ಷಿ ಪ್ರಾಣಿ ಇನ್ನೊಂದು ಇಲ್ಲವೇ ಇಲ್ಲ ಮಕ್ಕಳ. ತನ್ನದು ತಾನು ಬದುಕಬೇಕು, ತನ್ನ ಹೆಂಡತಿ ತನ್ನ ಗಂಡ, ಅಯ್ಯೋ ನಿನಗೆ ಗೊತ್ತಿಲ್ಲ ಸುಮ್ಮನಿರಪ್ಪ, ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಗುರುಗಳೇ ಅನ್ನತಕ್ಕಂಥ ಭಯ ಆಂದೋಲನ. ಅದಕ್ಕೆ ಇಲ್ಲದ ಕಾಯಿಲೆಗಳು, ಇಲ್ಲದ ಹತ್ಯೆಗಳು, ಇಲ್ಲದ ಆತ್ಮಹತ್ಯೆಗಳು, ವಿಚಿತ್ರವಾಗಿ ಕ್ಷುದ್ರವಾಗಿ ಮನುಷ್ಯ ಬದುಕಲಿಕ್ಕಾಗ್ಬಿಟ್ಟು ನನಗೆ ಹೇಸಿಗೆಯಾಗಿ ಬದುಕ್ತಿದ್ದಾನೆ. ತನಗೆ ತಾನೇ ಮರಣ ಶಾಸನವನ್ನ, ವಿಚಿತ್ರವಾದಂಥ ಮರಣ ಶಾಸನಗಳನ್ನ ಬರೆದಿಟ್ಕೊಂಡು ಬಿಟ್ಟಿದ್ದಾನೆ. ಇತ್ತೀಚಿನ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ಒಂದು ವಿಶೇಷವಾಗಿ, ಮಕ್ಕಳು, ಮಗ ಅಂದ್ರೇನು, ಪುತ್ರ ಎಂದ್ರೆ ಏನು ಅಂತ ಭಾಗವತದಲ್ಲಿ ತುಂಬಾ ಅದ್ಭುತವಾಗಿ ಸಂತಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. 7 ರೀತಿಯ ಸಂತಾನವಿದೆ. ಒಬ್ಬ ಮನುಷ್ಯ ಪುರುಷಾರ್ಥ, ಪ್ರಯತ್ನ, ಪ್ರತಿಷ್ಠ, ಇವುಗಳೆಲ್ಲದಕ್ಕೂ ಕಾರಕತ್ವ ಒಂದು ಸಂತಾನ ಏನಕ್ಕೆ ಬೇಕು, ಯಾಕೆ ಬೇಕು, ಇದನ್ನ ನಾನು ಗುರುಗಳ ಹತ್ರ ಕೇಳ್ತಿದ್ದೆ. ಗುರುಗಳೇ, ಈಗ ಎಲ್ಲಿ ಗುರುಗಳೇ ಆ ಮರ್ಯಾದೆ, ಆ ವಿಶ್ವಾಸ ಇಲ್ಲವೇ ಇಲ್ಲ. ನಮ್ಮ ಜನರೇಷನ್ಗೆ ಹೆಣ್ಣು ಮಕ್ಕಳೇ ಆರಂಭವು, ಇದನ್ನ ಹೇಳಿದ್ದೇನೆ. ನಮ್ಮ ಜನರೇಷನ್ಗೆ ಏನ್ ಗೊತ್ತಾ? ತಂದೆ ತಾಯಿ, ಗುರುಗಳು, ನಾಡು ನುಡಿ, ಪ್ರಕೃತಿ, ದೊರೆ, ಅಭಯ, ಭಕ್ತಿ. ಅಯ್ಯೋ ದೊರೆಗಳು ಬರ್ತಿದಾರಪ್ಪ. ಆ ಮೈಸೂರು ದಸರಾ ಉತ್ಸವಕ್ಕೆ ಹೋದಾಗ ದೊರೆಗಳು ಬರ್ತಿದ್ದಂಥದ್ದು ಈಗಲೂ ಅದೊಂದು ಕಣ್ಣು ಕಟ್ತಕ್ಕಂಥ ಭಾವ. ಆ ಪಲ್ಲಕ್ಕಿ ಉತ್ಸವ, ಸಂತೆಗಳು, ಜಾತ್ರೆಗಳು, ಇದೆಲ್ಲ ಒಂಥರ ಭಕ್ತಿಯ ಪರಾಕಾಷ್ಠತೆ. ಎಲ್ಲೋ ಹೋಗ್ತಿದ್ವಿ, ಅದನ್ನೆತ್ತಿದ್ವಿ. ಅದರಲ್ಲಂತೂ ಆ ವೀರಭದ್ರರ ಒಂದು ಉತ್ಸವ ಇದೆಯಲ್ಲ, ಅದು ಬರುತ್ತೆ, ನೆಕ್ಸ್ಟ್ ಇಯರ್ ಬರುತ್ತೆ, ನಿಮಗೆ ತಿಳಿಸ್ತೇನೆ. ನೀವೆಲ್ಲರೂ ಬರಬೇಕು, ನಾನು ಬರ್ತೇನೆ ಆ ಉತ್ಸವಕ್ಕೆ. ನನ್ನ ತಂದೆಯ ಇಚ್ಛೆ ಆಗಿತ್ತು. ವೀರಭದ್ರ ಅಂತ ಹೇಳಿದ್ರೆ ರಕ್ಷಕ ಅನ್ನತಕ್ಕಂಥದ್ದು. ಈ ಒಂದು ಆನೇಕಲ್ ಮುಖ್ಯ ರಸ್ತೆ, ಆನೇಕಲ್ ಒಳಗಡೆ ಆ ಒಂದು ಸೋಲೂರು, ಗುಮ್ಲಾಪುರ ಆದ್ಮೇಲೆ ನಾಗೊಂಡಪಾಳ್ಯ, ಮಹಾವೀರಭದ್ರೇಶ್ವರ ದೇವಸ್ಥಾನ, ಅಪರೂಪ, ಕಡಿಮೆ ಅಂದ್ರೂ 2000 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಬೀಡು, ಶಕ್ತಿಯ ಬೀಡು. ಅಂತ ಒಂದು ಉತ್ಸವ ಜಾತ್ರೆಗಳು ಕರ್ಕೊಂಡು ಹೋಗಿ ತೋರಿಸ್ತಿದ್ರು. ಇದು ನಮ್ದು ಕಣೋ, ನಮ್ ಪದ್ಧತಿ ಕಣೋ, ಮುಂದುವರ್ಸ್ಕೊಂಡು ಹೋಗ್ರು ಅಂತ. 7 ಊರಿನವರು ಪಲ್ಲಕ್ಕಿ ಎತ್ತತಕ್ಕಂಥ ಒಂದು ಭಾವ. ಅಂಥದ್ದೊಂದು ಶಕ್ತಿ ಕೇಂದ್ರಗಳು, ಪುಣ್ಯಕ್ಷೇತ್ರಗಳು. ನನಗೇನೋ ಸೌಭಾಗ್ಯ, ಇಂಥದ್ದೊಂದು ಭಗವಂತ ವೇದಿಕೆ ಕೊಟ್ಟು ನಿಮಗೆ ಅಂಥ ಒಂದು ಮಹನೀಯರು, ಸಂತರು, ದೇವಸ್ಥಾನಗಳು, ಕ್ಷೇತ್ರಗಳು ಪರಿಚಯ ಮಾಡಿಸ್ಕೊಡ್ತಿದ್ದೆ. ನಿಮ್ಮ ಜೊತೆ ನಿಜವಾಗ್ಲೂ ಹೇಳ್ತೇನೆ, ನೀವು ಹೂವು, ನಾನು ನಾರು. ನಿಮ್ಮ ಜೊತೆ ನಡೀತಾ ಹೂವಿನೊಂದಿಗೆ ನಾರು ಸ್ವರ್ಗಕ್ಕೆ ಹೋಯ್ತು ಅಂತ ನಿಮ್ ಜೊತೆ ಮಾತನಾಡ್ತಾ ನಾನು ಕೂಡ ಇಂಥ ಕ್ಷೇತ್ರಗಳು, ಸಂತರು, ನಾನೇ ಒಂದು ತುಳಸಿ ತೀರ್ಥರ ಬಗ್ಗೆ, ತುಳಸಿ ದಾಸರ ಬಗ್ಗೆ ಹೇಳ್ತಿದ್ದೆ. ಇವತ್ತು ಕೂಡ ಅಂಥದ್ದೇ ಒಂದು ಭಾನುವಾರದ ಈ ಸಂಕಲ್ಪ. ಎಂಥ ರೀತಿಯ ಸಂತಾನ ಈ ಒಂದು ಭಾವದಲ್ಲಿರುತ್ತೆ ಅನ್ನೋದನ್ನ ಭಾಗವತದಲ್ಲಿ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಎಂಥ ರೀತಿಯ ಸಂತಾನ, 7 ರೀತಿಯ ಸಂತಾನವಿದೆ. ಇವತ್ತು ಸಂತಾನ ಗುರುಗಳು ಹೇಳಿದ್ದಿಷ್ಟೇ. ಏನಕ್ಕೆ ಗುರುಗಳೇ ಸಂತಾನ ಅಂತ ಹೇಳಿದ್ರೆ, ನೋಡೋ, ನಮ್ಮ ಹಿರಿಯರು ನಮಗೆ ಹಾಕಿಕೊಟ್ಟಂತ ಕೆಲವೊಂದು ಪಂಕ್ತಿಗಳಿದ್ದಾವೆ. ನಮ್ಮ ನಂತರ ಅದನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಒಬ್ಬರು ಬೇಕು, ನಡೆಸ್ಕೊಂಡು ಹೋಗ್ಲಿಕ್ಕೆ ಒಬ್ಬರು ಬೇಕು, ರಕ್ಷಿಸ್ಲಿಕ್ಕೆ ಒಬ್ಬರು ಬೇಕು.
ಅದಕ್ಕೆ ಆ ಒಂದು ಧರ್ಮವನ್ನು ನಡೆಸಿಕೊಂಡು ಹೋಗಲು, ಈಗ ನನ್ನ ಮನೆಗೆ ದೊಡ್ಡ ಮಗನಾಗಿ ದೇವರು ನನಗೊಂದು ಸಂಕಲ್ಪ ಕೊಟ್ಬಿಟ್ಟಿದ್ದಾನೆ. ಮನೆಯಲ್ಲಿ ನನ್ನನ್ನ ಇದ್ರೂ ಕೂಡ, ಹಿರಿಯರಿದ್ರೂ ಕೂಡ ನನ್ನನ್ನ ದೊಡ್ಡ ಮಗ ಅಂತ ಮನೇಲಿ ಒಪ್ಕೋಬಿಟ್ರು. ನಮ್ಮ ಮನೆಯಲ್ಲಿ ಒಂದು ಪಗಡಿ ಇದೆ, ಅಜ್ಜ. ಇದನ್ನ ನಾನು ಕಟ್ಟೋಕ್ ಹೋದ್ರೆ ಅಮ್ಮ ಬಿಡ್ತಿರ್ಲಿಲ್ಲ, ಇನ್ನೂ ಜವಾಬ್ದಾರಿ ಬಂದಿಲ್ಲ, ಸುಮ್ನಿರು ಅನ್ನತಕ್ಕಂಥದ್ದು ಹೇಳ್ತಿದ್ರು. ದೇವ್ರ ಹತ್ರ ಹೋದ್ರೆ, ಕ್ಷೇತ್ರಕ್ಕೆ ಹೋದ್ರೆ ತೆಗೆದು ಬಿಡ್ತೀನಿ. ನಿನ್ನ ಮುಂದೆ ಪಗಡಿ ಏನಯ್ಯ, ಇನ್ನು ಮುಂದುಗಡೆ ಈ ಪಗಡಿ ಕಟ್ಟೋದು. ಪಗಡಿ ಕಟ್ಟೋದು ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ನಿಯಮ ಇದೆ, ಇದು ಕಟ್ಟಿದ ಮೇಲೆ ಎಲ್ರಿಗೂ ಸಮವಾಗಿ ನೋಡ್ಬೇಕು. ಅದೇನೇ ಆದ್ರೂ ಒಳಗಡೆ ನೋವು ಮುಚ್ಚಿಟ್ಕೋಬೇಕು. ಬೇಕಾದ್ರೆ ಸಾವನ್ನ ಒಂಟಿಯಾಗಿ ಆಪೇಕ್ಷಿಸ್ತೇವೆ ನೋವು ಬಂದು ಬಿಟ್ರೆ. ನನ್ನ ಧರ್ಮಪತ್ನಿ ಮೊನ್ನೆ ಇತ್ತೀಚೆಗೆ ಕೇಳಿದಾಗ, ನಿಮ್ಗೆ ಏನ್ ಬೇಕು ಹೇಳಿ, ಏನೋ ಕೊರಗ್ತೀರಿ, ಏನೋ ಸಂಕಟ ಪಡ್ತೀನಿ ಅಂದಾಗ ಇವತ್ತು ಹೇಳ್ತೇನೆ ಮಕ್ಕಳು, ಸಾವು ಬೇಕು ಅಂತಕ್ಕಂಥದ್ದು ಹೇಳಿದೆ. ಇದೇನ್ರಿ ಇಂಥ ಮಾತು ಹೇಳ್ತೀರಿ, ನಾವೆಲ್ಲ ಇದು ಸಾಕು ಮಗ, ಎಲ್ಲ ಇನ್ನು ಇದ್ರ ಮೇಲೆ ನೋಡುವಷ್ಟು ಸ್ಥಾಯಿ ಇಲ್ಲ. ಈ ಕಾಲಕ್ಕೆ, ನಮ್ಮ ಕಾಲಕ್ಕೆ ನಮಗೊಂದು ಭಯ ಭಕ್ತಿ ಅನ್ನೋದಿತ್ತು. ಇನ್ನು ನಾವು ಈಗಿನ ಜನ್ರೇಷನ್ ಭಯ ಪಡುವಂತ ಮೊಟ್ಟ ಮೊದಲ ಜನ್ರೇಷನ್ ಆಗ್ಬಿಟ್ಟಿದೆ. ಇನ್ನಿಲ್ಲ ದೊಡ್ಡವರು ಹಿರಿಯರು ಆ ಗೌರವ, ತಳ ಅವನನ್ನ, ಆ ಮರ್ಯಾದೆಯೇ ಇಲ್ಲ. ಆ ಒಂದು ಗುರು ಅನ್ನೋದಿಲ್ಲ, ತಂದೆ ತಾಯಿ ಅನ್ನೋದಿಲ್ಲ, ಹಿರಿಯರು ಅನ್ನೋದಿಲ್ಲ, ದೊರೆ ಅನ್ನೋದಂತೂ ಇಲ್ಲವೂ ಇಲ್ಲ. ದೊರೆಗೂ ಕೂಡ ಏಕವಚನದಲ್ಲಿ ಮಾತನಾಡತಕ್ಕಂಥ ದೊರೆಯೇ ಪ್ರತ್ಯಕ್ಷ ದೈವ, ತಂದೆ ತಾಯಿ ಪ್ರತ್ಯಕ್ಷ ದೈವ, ಗುರು ಪ್ರತ್ಯಕ್ಷ ದೈವ. ದೈವ ಇನ್ನೆಲ್ಲೆಲ್ಲೋ ಬರೋಲ್ಲ. ಈ 4 ಜನರನ್ನ ನಿಂದಿಸುವವರು ಶುರು ಆಗ್ಬಿಟ್ಟಿದ್ದಾರೆ. ನೀನ್ ಏನಕ್ಕೆ ನನ್ನನ್ನು ಹುಟ್ಟಿಸ್ಕೊಂಡೆ, ಇನ್ನೂ ಕೆಟ್ಟದಾಗಿ, ವಿಪರೀತ ಕೆಟ್ಟದಾಗಿ ಭಾವದಲ್ಲಿ. ಏನು ಅಂತ ಹೇಳ್ತೀರಿ? ಇದನ್ನೆಲ್ಲ ನೋಡ್ದಾಗ ಕೂತ್ಕೋತಿದ್ರೆ ಭಯ ಆಗುತ್ತೆ ಮಗ. ಇನ್ನೇನ್ ಬಂದ್ಬಿಡುತ್ತೋ ಆ ಮಾತುಗಳು ಕೇಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಸಾಕು, ನಾನೆಲ್ಲ ನೋಡ್ಬಿಟ್ಟಿದ್ದೇನೆ, ಇನ್ನೇನು ಬೇಡ, ಎಲ್ಲ ಪ್ರೀತಿ ಸಿಕ್ಕಿದೆ ಸಾಕು, ಈ ಪ್ರೀತಿಯ ನಶೆಯಲ್ಲೇ ಹೊರಟೋಗ್ಬಿಡ್ಬೇಕು ಅಂತಕ್ಕಂಥ. ನಿಜ ಮಕ್ಕಳೇ, ಆ ತರದ ಒಂದು ಕಲಬೆರಕೆ ಶುರು ಆಗ್ಬಿಟ್ಟಿದೆ. ತಂದೆ ತಾಯಿಗೂ ಇಲ್ಲ, ಗುರುಗಳಿಗೂ ಇಲ್ಲ. ಮೊನ್ನೆ ನೋಡಿ, ಒಂದು ಶಿಕ್ಷಕಿಗೆ 30 ಬಾರಿ ಇರಿದು ಕೊಂದಿರೋದು. ನಿನಗೆ ಇಷ್ಟ ಇಲ್ಲ, ಶಾಲೆ ಬಿಟ್ಟು. ಇನ್ನೊಂದು 7 ವರ್ಷ 7ನೇ ತರಗತಿ ವಿದ್ಯಾರ್ಥಿ ಮೊಬೈಲ್ ಕೊಟ್ಟಿಲ್ಲ ಅಂತ ಹ್ಯಾಂಗ್ ಮಾಡ್ಕೊಳ್ಳೋದು. ಹಬ್ಬಬ್ಬ ಅಂದ್ರೆ 12 ವರ್ಷ 13 ವರ್ಷದ ಹುಡುಗ. ಅಷ್ಟು ಒಂದು ಖಿನ್ನತೆಗೆ ಜಾರತಕ್ಕಂಥದ್ದು, ಒತ್ತಡಕ್ಕೆ ಜಾರತಕ್ಕಂಥದ್ದು ಏನಾಗ್ತಿದೆ. 18 ವರ್ಷ ಕೂಡ ತುಂಬಿಲ್ಲ ಹುಡುಗರುಗಳು ಸಲಿಂಗ ಕಾಮಕ್ಕೆ ಪ್ರೇರೇಪಿಸಿ ಕರ್ಕೊಂಡೋಗಿ ದರೋಡೆ ಮಾಡ್ತಾರೆ, ಸಿಕ್ಕಾಕೊಂಡಿದ್ದಾರೆ. 18 ವರ್ಷ ನಮಗೆ ನೆನೆಸ್ಕೊಂಡ್ರೆ ಕಂಪಿಸ್ತೇವೆ. ಏನೋ ಇದು, ಒಂದು ಕಡೆ ಈ ರೀತಿಯ ವಿಪರೀತ ಒಂದು ಅನೈತಿಕ ಆದ್ರೆ, ಇನ್ನೊಂದು ಕಡೆ 14 ವರ್ಷದ ಹುಡುಗ ಹುಡುಗಿ ಬುರ್ಜ್ ಖಲೀಫಾನಲ್ಲಿ ಕುಳಿತುಕೊಂಡ ಒಂದು ಸಂಸ್ಥೆ ಕಟ್ಟಿಬಿಟ್ಟಿದ್ದಾರೆ. 100 ಕೋಟಿಯ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಮೈಯೆಲ್ಲ ಜೋಗ್. ಯಾವುದನ್ನು ನೋಡೋದು, ಇದು ಇವರ ವೇಗ, ಇದೇನೋ ಇದು. ನಾವು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಜೇಬ್ ತುಂಬ ಗೋಲಿಗಳು, ಗೋಲಿ ಆಟ ಆಡ್ತಿದ್ದವ್ರು, ಗೋಲಿ ಕಿತ್ತಾಡ್ತಿದ್ದವ್ರು ನಾವು ಗಲ್ಲಿನಲ್ಲಿ. ಬಾಲ್ ನಿಂದು, ಬ್ಯಾಟ್ ನಿಂದು ಅಂತ ಹೇಳ್ಬಿಟ್ಟು ಕಿತ್ತಾಡ್ತಿದ್ದವ್ರು ನಾವು. ಇವತ್ತಿದಲ್ಲ, ಇವ್ರನ್ನ ಕಂಡ್ರೇನೆ ಭಯ. 11ನೇ ವಯಸ್ಸಿಗೆ ಕೋಡಿಂಗು. ನಮ್ಮನೇಲೂ ಒಂದು ಮಗು ಇದೆ, ಈಗಲೇ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್, ಐ ಪುಟ್, ಡೋಂಟ್ ಗಿವ್ ಮಿ ಎನಿಥಿಂಗ್, ಐ ಲರ್ನ್ ಅಂತ. ಏನ್ರೋ ಇದು, ಎಲ್ಲಿಗೆ ಹೋಗ್ತಿದೆ ಈ ಒಂದು ಸ್ಪೀಡು ಅಂತ. ಮನೆಯವರು ಅನ್ನೋ ಮರ್ಯಾದೆ ಅನ್ನೋದು ಇಲ್ಲವೇ ಇಲ್ಲ. ಏನ್ ನೀನ್ ಮಾಡಿದ್ಯಾ, ಏನ್ ನೀನ್ ಕೊಟ್ಟಿದ್ಯಾ, ಫಾರಿನ್ ಕಳ್ಸಿದ್ಯಾ ನೀನು? ಮಾತಾಡಿದ್ರೆ ಫಾರಿನ್ ಅಲ್ಲಿ ಓದು, ಲಕ್ಷಗಟ್ಲೆ ಇಲ್ಲ, ನೀನು ಪೇಮೆಂಟ್ ಸೀಟ್ ಆದ್ರೂ ಸರಿ ಕೋಟಿಗಟ್ಲೆ ಕೊಟ್ಟು ನೀನು ಸೇರಿಸ್ಬೇಕು ಅಂತಕ್ಕಂಥದ್ರಷ್ಟು ಮಟ್ಟಕ್ಕೆ. ಸರಿ, ಸಿಗಲಿಲ್ಲ, ಅದ್ರಲ್ಲಾದ್ರೂ ಬೇರೆ ಇನ್ನೊಂದೇನೋ ಒಂದು ನನಗೆ ಅದೇ ಬೇಕು. ಮನೆ ಒಂದು ಜಾತಕ ಬರುತ್ತೆ, 7 ವರ್ಷ ಲಾಂಗ್ ಟರ್ಮ್ ಮೆಡಿಕಲ್. ಈಗ ನೀಟ್ ಕೂಡ ಅದೇ ಕತೆ ಆಗಿದೆ. ನಾನು ಹೇಳಿದ್ದೇನೆ, ಅವ್ರ ತಂದೆ ತಾಯಿಗೆ ಹೇಳಿದ್ದೇನೆ, ಹೇಳ್ಬೇಡಿ, ಮೊದಲೇ ಮುಗ್ಧ, ಇನ್ನೊಂದಷ್ಟು ಟ್ರಿಗರ್ ಆಗ್ತಾಳೆ ನಿಮ್ಮ ಮಗಳು, ಸಿಕ್ಕಾಬಟ್ಟೆ ಧ್ವಂಸ ಮಾಡಿಬಿಡ್ತಾಳೆ, ನಿಮ್ ಯೋಗ್ಯತೆಗೆ ನನ್ನನ್ನು ಓದಿಸಿಲ್ಲ, ಕೊಟ್ಟಿಲ್ಲ, ಕಳಿಸಿಲ್ಲ ಅಂತಾಳೆ, ಹೇಳ್ಬೇಡಿ, ಅದೇನೋ ಲಾಂಗ್ ಟರ್ಮ್ ಅಂತಾಳೆ, ಬಿಟ್ಬೇಡಿ ಅಂತ. 7ನೇ ಬಾರಿ ಕೂಡ ಆಗಿಲ್ಲ. ಎಲ್ಲೋ ಯಾವುದೋ ರ್ಯಾಂಕು ಇಲ್ಲ ಅಲ್ಲಿ. ಹೇಳ್ತೀನಿ, ಅಣ್ಣ ಒಂದು ಪ್ಯಾರಾಮೆಡಿಕಲ್ ತರ, ನಾನ ಇವ್ರಿಗೆ ಪೇಮೆಂಟ್ ಸೀಟ್ ಮಾಡ್ಬಿಟ್ಟು ಮಾಡಕ್ ಹೇಳಿ ಅಂತ. ಅವ್ರು ಬೆಕ್ಕಸ್ ಬರುವಾಗಿ ಏನೋ 1 ಎಕರೆನೋ 1.5 ಎಕರೆನೋ ಇಟ್ಕೊಂಡಿದ್ರೆ ಅದೊಂದು 30-40 ಲಕ್ಷ. ಮಂಡ್ಯದ ಕಡೆಯವರು ಅದ್ರಲ್ಲಿ ಏನೋ ಒಂದಷ್ಟು ಜೀವನಾಧಾರ ಮಾಡ್ಕೊಂಡು ಆ ತಾಯಿ ಅಂದ್ರು ಒಂದು ನರ್ಸರಿ ನಡ್ಸ್ಕೊಂಡು ಬದುಕರ್ತಿದ್ದಾರೆ.
ಏನೋ ಒಂದು ತಿಂಗಳಿಗೆ ಒಂದು 60-70 ಸಾವಿರ, 1-2 ಕುರಿ, 2 ಮೇಕೆ, 1-2 ಹಸು, ಗಂಡ ಹೆಂಡ್ತಿ. ಇಲ್ಲಿ ನೋಡಿದ್ರೆ ಅದು ಮಾರ್ಬಿಟ್ಟು ಪೇಮೆಂಟ್ ಸೀಟಿಗೆ ಬರಲ್ಲ. 1 ವರ್ಷಕ್ಕೆ ಕಟ್ಬೋದು, ನೆಕ್ಸ್ಟ್ ಇನ್ನು 4-4.5 ವರ್ಷ. ಪ್ಲಸ್ ನೀನು ಊಟ ತಿಂಡಿ ಲೈಬ್ರರಿ ಬೇರೆ ಬೇರೆ ಕತೆಗಳಿದ್ದಾವು ಅಂದ್ರೆ ಅದೆಲ್ಲ ಗೊತ್ತಿಲ್ಲ, ಮತ್ತಿನ್ನೇನಿಕ್ಕೆ? ನಾನೇನೋ ಮಾತಾಡ್ತಿಲ್ಲ, ಆಗ್ತಿಲ್ಲ. ಅವರು ಬೆಂಕಿ, ತಂದೆ ತಾಯಿ ಗುರು, ಇವನೆಂತ ಗುರು? ಇದಾರೆ ಅಂತ ಗುರುಗಳು ಬಂದ್ಬಿಟ್ಟಿದ್ದಾರೆ. ಏನೇನೋ ಮಾತನಾಡತಕ್ಕಂಥವ್ರು, ಏನೇನೋ ಅಸಂಬಂಧ ಸುಳ್ಳು ಕಂತೆಯ ವ್ಯಕ್ತಿಗಳು. ಏನ್ ಮಾಡ್ತೀರಿ? ದಿಢೀರ್ ಗುರುಗಳ ಘೋಷಿತ, ದಿಢೀರ್ ಅವಧೂತರ ಘೋಷಿತ. ನಾನು ಅವಧೂತರು ಯಾವತ್ತಾದ್ರೂ ಎಲ್ಲಾದ್ರೂ ಹೇಳ್ಕೊಂಡಿದ್ದುಂಟ? ನಾವಾಗ ಅವರನ್ನ ಅವಧೂತರು ಅಂದಿರೋದು. ಅವ್ರು ಮಾಡಿರೋ ಪವಾಡಗಳನ್ನ ನೋಡಿ ಅವ್ರ ಅವಧೂತರು ಕಣು ಅನ್ನತಕ್ಕಂಥದ್ದು. ಅವ್ರ ಕಣ್ಣು ಕಾಣಿಸ್ಕೊಳ್ಳಲ್ಲ, ಹೇಳಲ್ಲ, ತೋರಿಸಲ್ಲ. ಅವ್ರು ಏನೋ ಮಾಡೋಗ್ತಾರೆ, ಅವ್ರ ಪಾಡು ಇರ್ತಾರೆ ಅವ್ರ ಲೋಕ. ಈಗಾಗಲ್ಲ. ಅದಕ್ಕೆ ಅಂತ ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಮಾಡ್ತಕ್ಕಂಥದ್ದು ಒಂದು ಏನೋ ಆಗ್ಬಿಟ್ಟಿದೆ. ಕಳ್ಳರ ಸಂತೆಯಲ್ಲೊಂದು ನಾನೊಬ್ಬ ದೊಡ್ಡ ಲೀಡರ್ ಅನ್ನೋ ತರ. ನಾನು ಅದ್ರಲ್ಲೊಬ್ಬ ಲೀಡರ್ ಅನ್ಸ್ಬಿಡುತ್ತೆ ಒಂದೊಂದ್ ಸಮಯ. ಏನೋ ಇದು ಯಾವುದು ಬೇಡ, ಎಲ್ಲೋ ಹುಡುಕಾಟ, ಏನೋ ಹುಡುಕಾಟದಲ್ಲಿ ಇದ್ದೇನೆ ದೈವ, ಎಲ್ಲೆಲ್ಲೋ ಹುಡುಕಾಟ. ಆ ಗುರುಗಳ ಒಂದು ಆಸೆ, ಒಂದು ಕ್ಷೇತ್ರ, ಅಲ್ಲೊಂದು ಕಲ್ಯಾಣೋತ್ಸವ, ಅಲ್ಲೊಂದು ನಿತ್ಯಾಗ್ನಿ ಹೋಮ, ಮಳೆಗೆ ನೆಮ್ಮದಿಗೆ ಏನೋ ಒಂದು ಹುಡುಕಾಟ ಮಕ್ಕಳೇ. ಇದಲ್ಲ ಒಂದು ವೈದಿಕತೆ ಎತ್ತರಕ್ಕೆ ಹೋದಾಗ ಇದೆಲ್ಲ ನಾನು ಗೊತ್ತಿದೆ, ನಡೆದಿರೋದನ್ನ ಹೇಳಲಿಕ್ಕೆ ಹೀಗೆಯಾ? ಸರಿ, ಏನೋ ಒಂದು ನಿಮ್ಗೊಂದು ಹೇಳಿ ಒಂದು ಸಮಾಧಾನಕ್ಕೆ ಅನ್ನತಕ್ಕಂತೆ. ಗುರು ಹಿರಿಯರು ಅನ್ನೋದಿಲ್ಲ, ದೊರೆ ಅನ್ನೋದಂತೂ ಇಲ್ಲವೇ ಇಲ್ಲ. ದೊರೆನ್ ಸಮೇತ ವಾಚಾಮಗೋಚರವಾಗಿ ಸ್ಥಾನವನ್ನು ಕಲ್ಪಿಸ್ಲಿಕ್ಕಾಗುತ್ತಾ? ಯೋಚಿಸ್ಲಿಕ್ಕಾದ್ರೂ ಆಗುತ್ತಾ? ಬಾಯಿ ಇದೆ ಅಂತ ಹೇಳ್ಬಿಟ್ಟು, ಸೋಷಿಯಲ್ ಮೀಡಿಯಾ ಇದೆ ಅಂತ ಹೇಳ್ಬಿಟ್ಟು ಯಾರನ್ ಬೇಕಾದ್ರೂ ಎಗತಾಳಿಯಾಗಿ ಅಸಹ್ಯವಾಗಿ ಮಾತನಾಡತಕ್ಕಂಥದ್ದು ಆಲೋಚನೆ ಇಲ್ಲ. ಶನಿ ವಕ್ರ ಇನ್ನಿಲ್ಲ ಮಕ್ಕಳೇ, ಇಟ್ಸ್ ಓವರ್. ನಾನು ಹೇಳಿದ್ದೆ, ಒಂದು ಬಹುದೊಡ್ಡ ಒಂದು ಚಾನೆಲ್ ಕಾರ್ಯಕ್ರಮಗಳು ನಡೆಸುವಾಗ ಸುಮಾರು 25-26 ವರ್ಷದ ಹಿಂದ್ಗಡೆ ಪ್ರತಿ ಕುಟುಂಬದಲ್ಲೊಂದು ಡೈವರ್ಸ್ ಇರುತ್ತೆ ಅಂತ ಹೇಳಿದ್ದೆ. ಶನಿ ಮೀನರಾಶಿ ಪ್ರವೇಶ ಆದಾಗ ಹೇಳಿದೆ, ಪ್ರತಿಯೊಬ್ಬರಿಗೂ 2 ಡೈವರ್ಸ್ ಇರುತ್ತೆ ಅಂತ. ಅವೇಗ ನೋಡ್ತಿದ್ರೆ ಇನ್ನಿಲ್ಲ, ಅವ್ರು ಹೊಂದ್ಕೋತಿಲ್ಲ, ಅಡ್ಜಸ್ಟ್ ಆಗ್ತಿಲ್ಲ. ಯು ಡೈವರ್ಸ್, ಐ ಡೈವರ್ಸ್, ಇವುಗಳ ಮತ್ತೇನಕ್ಕಾದ್ರಿ? ನಿಮ್ ಹಿರಿಯರನ್ನು ನೋಡಿದ್ರೆ ಸಾಕಿತ್ತಲ್ವಾ? ಆ ತಾಳ್ಮೆಯೇ ಇಲ್ವಲ್ಲ. ಅಷ್ಟು ಬೇಗ ಇದೆ. 2005ರಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸುಮಾರು ಜಾತಕ ಇದೆ. 93ನಲ್ಲಿ ಹುಟ್ಟಿದವ್ರದ್ದು ಕೆಲವೊಂದು ಜಾತಕ ಇದೆ. 97ನಲ್ಲಿ ಅದೆಲ್ಲ ನಿಮಗೆ ವಿಶ್ಲೇಷಣೆ ಕೊಡ್ತಾನೆ. ನಾಳೆ ಆಯ್ತು ಅಂತ ಹೇಳ್ದ ಅಂದ್ರೆ ಸೋಮವಾರದ ಸಂಚಿಕೆ ಈಗಲೇ ಬರೆದಿಟ್ಕೊಂಡಿರ್ತಾನೆ. 2005ರಲ್ಲಿ ಹುಟ್ಟಿದ ಹುಡುಗರು ದುಡುಕಿ ಮದುವೆಯಾಗುತ್ತಾರೆ, ಹುಟ್ಟಿದ ಮಕ್ಕಳು ದುಡುಕಿ ಮದುವೆಯಾಗುತ್ತಾರೆ. ತಂದೆ ತಾಯಿಯರನ್ನು ಬಿಟ್ಟು ಹೋಗ್ತಾರೆ, ಕುಟುಂಬವನ್ನು ಬಿಟ್ಟು ಹೋಗ್ತಾರೆ, ಮಾನ ಮರ್ಯಾದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಡ್ತಾರೆ. ಮುಖ್ಯವಾಗಿ 2005-2004 ನೋಡ್ಬಿಟ್ಟಿದ್ದಾನೆ. ಇಷ್ಟು ವೇಗವಾಗಿ ಇದೇನೋ ಇದು ಏನ್ ಮಾಡ್ಕೊಂಡಿದ್ದೀರಿ? ತಾಯಿಗೆ ಒಂದು ಜೊತೆ ಚಪ್ಪಲಿ ಕೊಡ್ಸಿಲ್ಲ ಮಕ್ಕಳೇ, ತಾಯಿಗೊಂದು ಒಳ್ಳೆ ಜೊತೆ ಸೀರೆ ಕೊಡ್ಸಿಲ್ಲ ಮಕ್ಕಳೇ, ತಂದೆಗೆ ಒಂದು ಶರ್ಟ್. ಆ ತಂದೆ ನೋಡ್ಬೇಕು ಬಂದಿದ್ದಾರೆ ಮೊನ್ನೆ. 2005ರ ಹುಡುಗ ನೋಡೋಗ್ತಾನೆ, ಸ್ವಾಮಿ ಜಾತಕದ ಪ್ರಕಾರ ಮಾಡಬಾರ್ದು ಮಾಡ್ತಾನೆ ಅಂದ್ರೆ ಆಗ್ಬಿಟ್ಟಿದೆ ಸಾರ್. ಗುರುಗಳೇ ಏನ್ ಹೇಳ್ತೀರಿ? ಅದ್ರಲ್ಲಿ ಬೇರೆ ಏನೋ ಸರ್ಕಾರ ಇಂಟರ್ ಕ್ಯಾಸ್ಟ್ ಏನೋ ಮ್ಯಾರೇಜ್ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ಕೊಡ್ತಾರೆ. ಅಯ್ಯಪ್ಪ, ಆ ಪ್ಲಾನು 5 ಲಕ್ಷ ರೂಪಾಯಿ ಕೊಡುತ್ತೆ ಗೌರ್ಮೆಂಟ್ ಅಂತಕ್ಕಂಥದ್ದು. ಆ ವೇಗ, ಆಲೋಚನಾ ವೇಗ ನೋಡಿ. ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ಸಕ್ಸಸ್. ನಮ್ಗೆ ಅದನ್ನ ಮೊದಲು ನಿಯಮ ಹಾಕೋರು. ಯಾವತ್ತು ಶಾರ್ಟ್ಕಟ್ ದುಡ್ಡಿಗೆ ಹೋಗ್ಬಾರ್ದು, ಶಾರ್ಟ್ಕಟ್ ಹೆಸರಿಗೆ ಹೋಗ್ಬಾರ್ದು. ಬರುತ್ತೆ ಕಾಯೋಣ, ನಿಮ್ ಪಾಡಿಗೆ ಮಾಡ್ತಾ ಹೋಗಿ ಅಂತ. ನಜ್ದೀಕಿ ಫಾಯ್ದ ಮತ್ ಸೋಚೋ ಬೇಟ ಅಂತ ಅಜ್ಜ ಹೇಳೋರು. ಅಜ್ಜ ಹಿಂದಿನಲ್ಲಿ ಬಹುದೊಡ್ಡ ಪಾಂಡಿತ್ಯ. ಕಾಶಿಗೆ ಇಲ್ಲಿಂದ ನಡ್ಕೊಂಡು 3 ಬಾರಿ ಹೋಗಿ ಬಂದವರಲ್ವಾ. ಸನ್ಯಾಸಿಗಳಾಗಿ ಅಂಥವ್ರ ಜೊತೆಲೇ ಇದ್ದವ್ರು. ಅವರು ಸನ್ಯಾಸಿ ಆಗ್ಬಿಟ್ಟಿದ್ರು. ಅವ್ರದ್ದೊಂದು ರುದ್ರಾಕ್ಷಿ ಮಾಲೆ ಇತ್ತು, ಅದನ್ನ ತಗೊಂಡು ಅವಾಗವಾಗ ಹಾಕೋತಿದ್ದೆ. ನನಗೆ ಗೊತ್ತಿಲ್ಲ, ಹುಚ್ಚುಚ್ಚಾಗಿ ಆಡ್ತಿದ್ದೆ ನಾನು. ಅದನ್ನ ಯಾರೋ ಗುರುಗಳು ಹೇಳ್ಬಿಟ್ಟಿದ್ದಾರೆ. ಅಮ್ಮ ಹೋಗಿ ಕೇಳ್ಕೊಂಡಿದ್ರೆ, ಇವನು ಯಾಕೋ ಹುಚ್ಚುಚ್ಚಾಗಿ ಆಡ್ತಾನೆ, ಅವನು ಒಂಥರ ನಮ್ಮ ಜೊತೆ ಮಾತನಾಡಲ್ಲ ಅಂತ.
ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ಏನೇನ್ ಮಾಡ್ತಾನೆ ಸ್ವಲ್ಪ ನೋಡ್ಕೊಂಡು ಹೇಳಿ ಅಂತ. ಬೆಳಿಗ್ಗೆ 4:15 ಎದ್ಬಿಟ್ಟು ಅಜ್ಜಂದು ಮಲಗಿದ್ರೆ ರುದ್ರಾಕ್ಷಿ ಮಾಲೆ ಹಾಕೋಬಿಟ್ಟು ನನ್ನ ಪಾಡಿಗೆ ಜಪ ಓದ್ಕೊಳ್ಳೋದು ಇದೆಲ್ಲ ಮಾಡ್ಕೊತಿದ್ದೆ ಬುಕ್ ಇಟ್ಕೊಂಡು. ನನಗೆ ಇನ್ನೆಲ್ಲೋ ಟ್ರಾನ್ಸ್ ಎಳಿಯೋದದು, ನಡಿ 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 ಅಂತ. ಓಹೋ ಇದು ನಡೀತಿದೆ ಅಂತ ಹೇಳ್ಬಿಟ್ಟಿದ್ರೆ ಫಸ್ಟ್ ಆ ರುದ್ರಾಕ್ಷಿ ತೆಗ್ಸಿ ಸನ್ಯಾಸಿ ಹಾಕೊಂಡಿರೋದು, ಇವನು ಹಾಕೊಂಡಿದ್ದಾನೆ, ಇವನ್ ಮನೆ ಬಿಟ್ಟು ಹೋಗ್ತಾನೆ ಅಂತ ಹೋಗಿದ್ದೆ. ನೋಡಿ ಅಷ್ಟು ಒಂದು ಟ್ರಾನ್ಸ್, ಆ ಪವರ್, ಆ ಫೋರ್ಸ್ ಇದು ನಡೆಯುತ್ತೆ ಮಕ್ಕಳೇ. ಈಗಿನ ಜನರೇಷನ್ಗಿಲ್ಲ ನೋಡಿ. ಅದನ್ನೇ ಭಾಗವತದಲ್ಲಿ ಆಗಲೇ ಹೇಳಿಬಿಟ್ಟಿದ್ದಾರೆ. ಸುಮಾರು 5,000 ವರ್ಷಗಳ ಹಿಂದೆಯೇ ಈ ಕಲಿಯುಗ ಬರುವ ಮೊದಲೇ ಭಾಗವತ ಪಾರಾಯಣದಲ್ಲಿ ತಿಳಿಸಿಬಿಟ್ಟಿದ್ದಾರೆ. ಏನಂತ ಗೊತ್ತಾ? 7 ರೀತಿಯ ಸಂತಾನಗಳಿರುತ್ತೆ. ಒಂದು ಕಾರಣೀ ಜನ್ಮ ಸಂತಾನಂ. ವಿವೇಕಾನಂದ ಇರ್ತಾರೆ, ದೇವರನ್ನೇ ನಂಬದ ಮನುಷ್ಯ ಕಾರಣೀ ಜನ್ಮ. ರಾಮಚಂದ್ರ ಪ್ರಭು ಕಾರಣೀ ಜನ್ಮ. ರಾಮಕೃಷ್ಣ ಪರಮಹಂಸ ಕಾರಣೀ ಜನ್ಮ. ನೋಡಿ ಶತಭಿಷ ನಕ್ಷತ್ರ ರಾಮಕೃಷ್ಣ ಪರಮಹಂಸರು. ನಾವು ಹೇಳ್ತೇವೆ ರಾಹು ನಕ್ಷತ್ರ, ರಾಹು ಚಂದ್ರ ಸೇರಿ ಕುಂಭಲಗ್ನ ಬ್ಯೂಟಿಫುಲಿ. ಯಾವುದೋ ಹುಡುಕಾಟ, ಅತೀಂದ್ರಿಯ ಶಕ್ತಿಯ ಹುಡುಕಾಟ, ದೇವಿಯ ಶಕ್ತಿಯ ಹುಡುಕಾಟ. ಷಷ್ಠಾಧಿಪತಿ ಕಾರಣೀ ಜನ್ಮಗಳು. ಅವರಿಂದ ಏನೋ ಒಂದು ಒಳ್ಳೇದಾಗಬೇಕು ಅನ್ನತಕ್ಕಂಥದ್ದಿರುತ್ತೆ. ಕಾರಣೀ ಜನ್ಮಗಳು. ಇಂಥವರಪ್ಪ, ಇಂಥ ಮಕ್ಕಳಪ್ಪ. ಶ್ರೀಕೃಷ್ಣ ಪರಮಾತ್ಮ, ರಾಮಚಂದ್ರ ಪ್ರಭು, ಕನಕದಾಸರು, ರಾಘವೇಂದ್ರ ತೀರ್ಥರು, ಅಬ್ದುಲ್ ಕಲಾಂ ಕಾರಣೀ ಜನ್ಮರು. ಅವ್ರಿಗೋಸ್ಕರ ಬಂದೇ ಇರಲ್ಲ. ಕಾರಣೀ ಜನ್ಮ ಸಂತಾನ ಅಂತ ಹೇಳ್ತಾರೆ. ಉಚ್ಛ್ರಾಯ ಅದು ಯಾರು ಹುಟ್ಟಲ್ಲಿ ಯಾರು ಹುಡ್ತಾರೋ ಅಂತ ಪುಣ್ಯಾತ್ಮರು. ಭಗವತ್ ಸಂಕಲ್ಪ ಅದು, ನೆನಪಿಟ್ಟುಕೊಳ್ಳಿ. ಅವರಿಂದ ಸಾವಿರಾರು ಲಕ್ಷಾಂತರ. ನೋಡಿ ಶಂಕರಾಚಾರ್ಯರು ಕಾರಣೀ ಜನ್ಮ. ಇವತ್ತಿಗೆ 1200-1250 ವರ್ಷಗಳಾಗ್ತದೆ. ಪುಣ್ಯಾತ್ಮ ಹುಟ್ಟಿದ್ದು ಈಗಲೂ ನೆನೆಸ್ಕೋತೇವೆ. ಕೆಂಪೇಗೌಡರು, ವಿಶ್ವೇಶ್ವರಯ್ಯನವರು, ಇಬ್ಬರ ನಾಲ್ವಡಿ ಕೃಷ್ಣರಾಜ ಒಡೆಯರ್, ಇಬ್ಬರ ದೇವತಾ ಪುರುಷರುಗಳು ಕಾರಣೀ ಜನ್ಮ. ಅವರಿಂದ ಏನೋ ಒಂದು ಶಕ್ತಿ ನಮ್ಮನ್ನ ಕಾಪಾಡಲಿಕ್ಕೆ ಭಗವಂತ, ನಮ್ಮನ್ನು ಕಾಪಾಡಲು, ಪ್ರಕೃತಿಯನ್ನ ಕಾಪಾಡಲು ಭಗವಂತ ಕಳಿಸುತ್ತೆ. ಸಂತಾನದಲ್ಲಿ ಅತ್ಯಂತ ಶ್ರೇಷ್ಠ ಸಂತಾನ ಕಾರಣೀ ಜನ್ಮ ಸಂತಾನ ಅಂತ ಹೇಳ್ತಾರೆ. ಎರಡನೇದು ಕಾಮಜನ್ಮ ಸಂತಾನ. ತನಗ ಮಾತ್ರ ಬದುಕೊಂಡು, ಕಾಮ ಅಂದ್ರೇನೆ ಏನು? ಭೋಗ. ಈ ಬಟ್ಟೆ ಹಾಕ್ತಾ, ಈ ಡ್ರೆಸ್ ಹಾಕ್ತಾ, ಆ ಕಾರ್ ಬೇಕು, ಈ ಬೈಕ್ ಬೇಕು, ಒಳ್ಳೆ ಒಂದು ಸುಂದರವಾದದ್ದು ಬೇಕು. ಮೊನ್ನೆ ಒಂದು ತುಂಬಾ ಪುಣ್ಯಾತ್ಮ ಕುಟುಂಬ, ಮಗ ಎಷ್ಟು ಒಳ್ಳೆಯವನ್ ಗೊತ್ತಾ, ಅಂಥವನಿಗೆ ಹೆಣ್ಣು ಕೊಡ್ಲಿಕ್ಕೆ ಕ್ಯೂ ನಿಂತ್ಕೋಬೇಕು. ಎಣ್ಣೆ ಯಾರು ಕೊಡ್ತಿಲ್ಲ, ಎಲ್ಲ ಇದೆ. ಆ ಮೂಗು ಜೀವ ಒಂದು ಯಾರಾದ್ರೂ ಸರಿ ಗುರುಗಳೇ, ವಿ ಡೋಂಟ್ ಕೇರ್ ಕ್ಯಾಸ್ಟ್ ಆಲ್ಸೋ. ಒಳ್ಳೆ ಹುಡುಗಿಯ, ನಮ್ಮ ಮಗನ್ನ ನಂತರ ನೋಡ್ಕೋತಾಳೆ, ನನ್ನ ನಂತರ ಆಗ್ಬಿಟ್ಟಿದೆ. ಅವನಿಗೆ ಹೆಚ್ಚು ಕಡಿಮೆ ಒಂದು 34-36 ಆಗಿದೆ. ಪುಣ್ಯಾತ್ಮ, ಅ ಬ್ಯೂಟಿಫುಲ್ ಪರ್ಸನ್. ಸ್ವಲ್ಪ ಕಪ್ಪಿದಾನೆ ಅಷ್ಟೇ. ಸರಿ ಆಯ್ತು, ಇನ್ನೊಂದು ಸಂಬಂಧ ಇದೆ, ನನಗೆ ಗೊತ್ತಿರೋದು ನೋಡ್ತೇನೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆ ಡೀಟೇಲ್ ಎಲ್ಲ ತಗೊಂಡು ಎಲ್ಲೋ ಒಂದು ಕದಲು ಬಿಡ್ತು. ಅಂದಕ್ಕೆ ಬೇಕು ಅಂತ ಇಂಥ ಒಳ್ಳೆ ದೇವರಂತ ಆ ಒಂದು ಭಾವ ಕಾಮದಿಂದಗಡೆ ಹೋಗ್ತಿದೆ. ಅನುಭವಿಸ್ಕೋಗು, ಗೊತ್ತು ಮನ್ಸಲ್ಲಿ ಇನ್ನೇನೋ ಹೇಳ್ಬಿಡ್ತು. ಅಂದವಾಗಿ ಇರಬೇಕೆಂದುಕೊಳ್ಳುವವನು ಎಂದೂ ಆನಂದವಾಗಿರುವುದಿಲ್ಲ. ನೋಡಿ ಎರಡನೇದೇ ಕಾಮಜನ್ಮ ಸಂತಾನ. ಏನ್ ಕೊಟ್ಟೆ? ದೊಡ್ಡ ಮನೆ, ದೊಡ್ಡ ಕಾರು, ದೊಡ್ಡ ಬಂಗ್ಲ, ಈ ಯೋಚನೆಯಲ್ಲೇ ಇರ್ತಕ್ಕಂಥ ಮಕ್ಕಳು ಅವರು. ಮಹಾಸ್ವಾರ್ಥಿಗಳು. ಕಾಮಜನ್ಮ ಸಂತಾನಂ ಬಂದಿರೋದು ಅದಕ್ಕೆ, ಭೋಗಕ್ಕೆ, ಲಕ್ಸುರಿಗೆ. ಇನ್ನೊಂದು ಮೂರನೇದು ಕರ್ಮಜನ್ಮ ಸಂತಾನಂ. ಕರ್ಮವನ್ನ ಅನುಭವಿಸ್ಲಿಕ್ಕೆ ಬಂದಿರ್ತಾನೆ. ಅವನು ಹುಟ್ಟುದ ನಮಗೂ ಕರ್ಮ ಸೂಟ ಹಾಕುವಂತು. ನೆನ್ನೆ ಜಾತಕದಲ್ಲಿ ಹೇಳಿದೆ, ಹುಮಾಯೂನ್ ವಾಸ್ ಅ ಗ್ರೇಟೆಸ್ಟ್ ಅಸ್ಟ್ರಾಲಜರ್. ನೋಡಿ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಅಸ್ಟ್ರಾಲಜರ್ಸ್. ನೆನಪಿಟ್ಟುಕೊಳ್ಳಿ, ದೊಡ್ಡ ದೊಡ್ಡ ಸ್ಥಾನವನ್ನು ಪಡೆದಿರತಕ್ಕಂಥ ಕೆಲವು ವ್ಯಕ್ತಿಗಳು. ನೀವು ನಂಬಲ್ಲ, ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಅವರು ಬರ್ತಾರೆ. ಎಲ್ಲಿ? ನಮ್ಮ ಕೊಲ್ಲೂರು ದೇವಿಯ ಆಸ್ಥಾನಕ್ಕೆ ಬರ್ತಾರೆ, ಸೇವೆಗೆ ಬರ್ತಾರೆ. ದೊಡ್ಡ ಗಲಾಟೆ ಅಲ್ಲಿ ಕೇರಳದಲ್ಲಿ. ಹಂಗೆ ಅಂತ ಅವ್ರು ಹೇಳ್ತಾರೆ.
ಅದು ನನ್ನ ಭಕ್ತಿ. ನನ್ನ ಅಮ್ಮನ ಕಟ್ಟರ ಭಕ್ತ. ಇದಾಗೋಕ್ ಮೊದಲು ಇದ್ದೆ, ಇದ್ರ ನಂತರವು. ಈ ಸ್ಥಾನ ಅನ್ನೋದು ಅಮ್ಮ ಕೊಟ್ಟಿರೋ ಭಿಕ್ಷೆ. ಎಸ್, ನಾನು ಅದನ್ನ ಫಾಲೋ ಮಾಡ್ತಾರೆ. ಬಿಡಲ್ಲ ಕೆಲವರು. ನಮ್ದೂರೇನು ನೋಡಿಬೇಕಾದ್ರೆ ಅವರಿಗೂ ಅಷ್ಟೇ ಭಕ್ತಿಯ ಪರಾಕಾಷ್ಠತೆ. ನೀವು ನಂಬ್ತೀರಾ? ಒನ್ ಆಫ್ ದ ಬೆಸ್ಟ್ ಅಸ್ಟ್ರಾಲಜರ್ ನಮ್ ದೊರೆ. ನೀವು ನಂಬಲ್ಲ, ನಾವುಗಳು ಕೂಡ ಅವ್ರ ಮುಂದ್ಗಡೆ ವಾದ ಮಾಡಕ್ಕಾಗಲ್ಲ. ನಮ್ಮ ದೊರೆಗೆ ಗೊತ್ತಿರುವಷ್ಟು ಪ್ಲಾನೆಟರಿ ಮೂವ್ಮೆಂಟ್ಸು, ಡಿಗ್ರಿ ನೆನಪಿಟ್ಟುಕೊಳ್ಳಿ. ಈಸ್ ಅನ್ ಗ್ರೇಟ್ ಅಸ್ಟ್ರಾಲಜರ್. ನಮಗೆ ಗೊತ್ತಿಲ್ಲ, ಪ್ರತಿ ಹೆಜ್ಜೆಗೂ ಜಾತಕ, ಕ್ಯಾಲ್ಕುಲೇಷನ್ಸ್, ಮೂವ್ಮೆಂಟ್ಸ್, ನಿರ್ಧಾರಗಳು. ಕೆಲವರು ಇರ್ತಾರೆ ಏನು ಕೇಳಲ್ಲ, ಯಾವುದೋ ಕರ್ಮ. ನೋಡಿ, ಹುಮಾಯೂನ್ ಅವ್ರ ತಂದೆ ಹೇಳ್ಕೊಟ್ಟಿತ್ತು, ಬಾಬರ್ ಹೇಳಿತ್ತು, ಇದನ್ನ ನಂಬ್ಕೊಂಡು ಹಿಂಗ್ ಮಾಡ್ಕೋಬಿಟ್ಟೆ ಕಣೋ, ಇಲ್ಲಿನವ್ರ ತಾಕತ್ತು ಬೇರೆ ಅಂತ. ಅದನ್ನ ಖುದ್ದು ಅಭ್ಯಾಸ ಮಾಡಿ ಅಂಥದೊಂದು ಸಂಗಾತಿಯನ್ನ ಹುಡುಕಿ ಮದುವೆಯಾಗಿ ಹುಟ್ಟಿದಂತ ಮಗನೇ ಗ್ರೇಟೆಸ್ಟ್ ಚಕ್ರವರ್ತಿ ಅನ್ನಿಸ್ಕೊಂಡಂತ ಅಕ್ಬರ್ ದ ಗ್ರೇಟ್. ನೋಡಿ, ಅಂತ ನಿರ್ಧಾರ ತಗೋತಾರೆ. ಕೆಲವರಿಲ್ಲ, ಕರ್ಮದಲ್ಲಿ ಇನ್ನೊಬ್ರನ್ನ ನಿಂದಿಸ್ತಾ, ಅಯ್ಯೋ ನನ್ನ ಕರ್ಮ ಹೀಗೆ, ನನ್ನ ಗಂಡ ಹೀಗೆ, ನನ್ನ ಹೆಂಡತಿ ಹೀಗೆ ಅನ್ನತಕ್ಕಂಥ ಒದ್ದಾಡತಕ್ಕಂಥ ಕರ್ಮ ಸಂಬಂಧಿ ಸಂತಾನ. ಇನ್ನೊಂದು 4ನೇದು ಹೇಳ್ತಾರೆ, ಮಿತ್ರ ಸಂತಾನಂ. ಅಪರೂಪ ಮಕ್ಕಳೇ, ತುಂಬಾ ಒಳ್ಳೆ ಒಂದು ಮಿತ್ರ ಸಂತಾನ ಆಗ್ಬಿಟ್ಟಿರುತ್ತೆ. ಮಿತ್ರನಂತೆ ಹಿರಿಯರನ್ನ ನೋಡ್ಕೋತಾರೆ, ತಂದೆ ತಾಯಿಯನ್ನ ನೋಡ್ಕೋತಾರೆ, ಅವ್ರ ಸೇವೆ ಮಾಡ್ತಾರೆ. ವಾ, ಒಳ್ಳೆ ಮಗ ರೀ, ಫ್ರೆಂಡ್ ತರ ಇದ್ದಾನ್ರಿ ನಿಮಗೆ. ಹೌದು, ಅಪರೂಪ ಅದು. ಇವತ್ತಿನ ಜನ್ಸಿ ಮಿತ್ರ ಸಂತಾನವೇ. ನೇರ ಹೇಳ್ತಾನೆ, ಅವನ ಮಿತ್ರರಂತೆ ನೋಡಿ, ಅವ್ರು ಬೇರೆನೆ. ನೀವು ಬಿಟ್ಬಿಟ್ಟು ತುಂಬಾ ಹಳೇ ಒಂದು ಅದೇ ಕಂದಾಚಾರ ಇನ್ನೊಂದು ಅಂತ ಕಂಟ್ರೋಲ್ ಮಾಡಕ್ ಹೋದ್ರೆ ನೋಡಿ, ಇನ್ನೊಂದು ಸಂತಾನ ಹೇಳ್ಬಿಟ್ಟಿದ್ರೆ ಶತ್ರು ಸಂತಾನಂ. ಯಾರನ್ನೂ ಬಿಡಲ್ಲ ಅವನು, ದೊರೆನೂ ಬಿಡಲ್ಲ, ತಂದೆ ತಾಯಿನೂ ಬಿಡಲ್ಲ, ಗುರುಗಳನ್ನೂ ಬಿಡಲ್ಲ, ಎಲ್ಲಾನು ಹಾಕೊಳ್ತಾನೆ. ಒಂದು 15 ವರ್ಷದ ಹುಡುಗಿಯ ಬಾಯಲ್ಲಿ ಬರಬೇಕಾದ ಮಾತಾ ಅದು ದೊರೆಯ ಬಗ್ಗೆ. ಆಕೆನೇ ಹೇಳ್ಕೊತಾಳೆ, ಅಲ್ಲೊಂದು ಪ್ರೊವೋಕ್ ಆಗ್ಬಿಟ್ಟೆ, ಇನ್ಫ್ಲೂಯೆನ್ಸ್ ಆಗ್ಬಿಟ್ಟೆ ಅನ್ನತಕ್ಕಂಥ ಪುಟ್ಟ ಮಗು ಅದು. ಆಕೆಗೆ ಏನ್ ಗೊತ್ತಿದೆ, ಯಾವ ಅನುಭವ ಗೊತ್ತಿದೆ? ಎಲುಬಿಲ್ಲದ ನಾಲಿಗೆ ಏನೋ ಮಾತಾಡ್ತು ಬಿಡಿ ಅಂತ ನಮ್ ದೊರೆ ಹೇಳ್ಬಿಟ್ಟು ಕ್ಷಮಿಸ್ಬಿಟ್ರು. ಅದಕ್ಕೂ ಇನ್ನೊಂದು ತಗೊಂಡ್ ಬಂದ್ರು ಕಥೆಗಳು ಬಿಡಿ. ಅದೇ ಶತ್ರು ಸಂತಾನಂ. ಎಲ್ಲದರಲ್ಲೂ ತಪ್ಪು ಹುಡುಕತಕ್ಕಂತ ಮಕ್ಕಳು. ನೀನೇನ್ ಮಾಡ್ದೆ, ನೀನೇನ್ ಕೊಟ್ಟೆ, ನೀನೇನ್ ನೋಡ್ದೆ, ನೀನ್ ಎಂತದ್ ಮಾಡ್ದೆ ಅನ್ನತಕ್ಕಂಥ ನಮಗೆ ಅಯ್ಯೋ ಶತ್ರು ಎಲ್ಲೂ ಇಲ್ಲ, ನಮ್ಮ ಮನೇಲಿ ಅವನೇ ಹುಟ್ಟಿರೋದು. ನೋಡಿ, 7 ರೀತಿಯ ಸಂತಾನಗಳಲ್ಲಿ 5ನೇ ಸಂತಾನ ಶತ್ರು ಸಂತಾನ. ಸ್ವಾಮಿ ನಾನು ಯುದ್ಧ ಮಾಡೋದು ಬೇಕಿಲ್ಲ, ಇಲ್ಲೇ ಇದ್ದಾನೆ ಅಂತಕ್ಕಂಥ ಒಂದು ಭಾವಾರ್ಥ. ಇನ್ನು 6ನೇದು ಉಪೇಕ್ಷ ಸಂತಾನಂ. ನಮ್ಮನ್ನ ಉಪೇಕ್ಷಿಸ್ತಾರೆ, ಅಂದ್ರೆ ಬಳಸ್ಕೊಂಡು ಯೂಸ್ ಅಂಡ್ ಥ್ರೋ. ಏನ್ ಮಾಡ್ದೆ ನೀನ್ ಮಾಡ್ಬೇಕಿತ್ತು ಹುಟ್ಟಿಸಿದ್ಮೇಲೆ ಅನ್ನತಕ್ಕಂತ ಒಂದು ಉಪೇಕ್ಷ ಸಂತಾನ ಬರ್ತಾರೆ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರಿಗೊಂದು ವಯಸ್ಸು ಬಂತು, ಒಂದಷ್ಟು ದುಡ್ಡು ಬಂತು. ನಾನು ನೋಡಿದ್ದೇನೆ ನಮ್ಮ ಗುರುಗಳ ಕುಟುಂಬದಲ್ಲಿ, ಅಲ್ಲೊಂದು ಅನಾಹುತ ನಡೆಯುತ್ತೆ. ಒಂದು ಸರ್ಕಾರಿ ಜಾಬ್ ಮಗನಿಗೆ, 2 ಗಂಡು ಮಕ್ಕಳಿದ್ದಾರೆ, 2 ಹೆಣ್ಮಕ್ಳಿದ್ದಾರೆ. ನಾನು ಹೇಳಿದ್ದೇನೆ, ಗುರುಗಳೇ ಇದು ಆಗೋ ಮಾತಲ್ಲ, ಆಟೋ ಬಾಂಬು, ಇವನು ಉದ್ಧಾರಕ ಮಾಡೋಲ್ಲ, ಇವನು ನೋಡಲ್ಲ, ಇವನು ಕೊಡಿಸ್ಬೇಡಿ, 2ನೇ ಕೊಡಿಸಿ ಅಂದ್ರೆ ಅವನೇನ್ ಮಾಡಿದಾನೆ ಗೊತ್ತಿಲ್ಲ, ವಿಲ್ಲಾದಿ ವಿಲ್ಲನ್. ನೋಡಿ, ಅದ್ ನಡಿಬೇಕಿತ್ತು, ಅನುಭವಿಸೋ ಯೋಗ ಇಲ್ಲ. ತಂದೆಯೂ ವಿಲ್ಲನು, ಮಗನೂ ವಿಲ್ಲನು ಅಷ್ಟೇ. ತಂದೆ ಬದುಕಿರೋಷ್ಟು ನರಕ ಕೊಟ್ಟ. ಮಗ ಅವನಿಗೆ ಏನಾದ್ರೂ ಕೆಲಸ ಇಲ್ಲ, ನೀನ್ ತಗೊಂಡ್ರೆ ಇಲ್ಲ, ಇನ್ನು ಹೆಣ್ಣು ಮಕ್ಳಿಗೆ ಏನಾದ್ರು ಕೊಟ್ರೆ ಅಷ್ಟೇ, ಎಲ್ಲಾರ್ಗು ವಿಷ ಸಾಯಿಸ್ಬಿಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ, ಬೆದರಿಸ್ಬಿಟ್ಟಿದ್ದಾನೆ, ಗಾಬರಿ ಪಡಿಸ್ಬಿಟ್ಟಿದ್ದಾನೆ. ಕೈಯೋ ಕಾಲೋ ಹಿಡಿದು ತಂದೆ ಆ ಜಾಬ್ ಬಂದಿದೆ. ನೀವು ನಂಬಲ್ಲ, 6 ತಿಂಗಳು ಕೂಡ ಮಾಡಿಲ್ಲ, ಓಡೋಗಿದ್ದಾನೆ. ಅದು ಕೆಲಸ ಬಂದಿದ ತಕ್ಷಣ ಹಾಕಿದ ಕಂಡೀಷನ್ ಏನ್ ಗೊತ್ತಾ? ನಾನು ಸಪ್ರೇಟ್ ಮನೆಗೆ ಹೋಗ್ತೇನೆ, ನಾನು ನೋಡಿದ ಹೆಣ್ಣನ್ ಮದುವೆ ಮಾಡ್ಬೇಕು, ನೀವು ಮಾಡ್ಬೇಕು, ನಾನಿದೇನ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಗೆಟ್ ಔಟ್. ಗೆಜೆಟೆಡ್ ಆಫೀಸರ್ ಒಂದು ಇದು ಏನ್ ಹೇಳ್ತೀರಿ ಮಕ್ಕಳೇ? ಶೋ ಹೇಳಿದ ಹಾಗೆ ಸ್ವಾಹ ಆಗೋಯ್ತದು. ಅಂಥದ್ದೊಂದು ಪ್ರಭಾವ. ಉಪೇಕ್ಷ ಸಂತಾನ ಬಳಸ್ಕೊಂಡು ದೋಚಿ ಕಳ್ತನ ಮಾಡೋದು, ಮೋಸ ಮಾಡೋದು, ಬಳಸ್ಕೊಳ್ಳೋದು. ಅಜೀಜಪ್ಪ, ಅಂತಿಂತ ಸಂತಾನಗಳನ್ನ ಈ ಒಂದು 30-32 ವರ್ಷಗಳ ಜರ್ನಿಯಲ್ಲಿ ನೋಡಿದ್ದು
ತುಂಬಾ ನೋಡ್ಬಿಟ್ಟಿದ್ದಾನೆ. ಒಂದ್ ಕಡಿಮೆ ಅಂದ್ರೆ 7-8 ಲಕ್ಷ ಜಾತಕಗಳನ್ನ ನೋಡಿದ್ದಾನೆ. 7-8 ಲಕ್ಷ ಜಾತಕಗಳನ್ನ ನೋಡಿಬಿಟ್ಟಿದ್ದಾನೆ. ಮಾಡೋ ಮೊದಲು ಕೇಳಿ ನೋಡಿ, ನಮ್ ದೊರೆಗಳು ಮಾಡೋ ಮೊದಲು, ಯೋಜನೆ ಮೊದಲು ಸಿದ್ಧತೆಯ ಮೊದಲು ಪ್ರತಿ ಹೆಜ್ಜೆಯನ್ನು ಯೋಚಿಸ್ತಾರೆ. ಆದ್ರೂ ಕೆಲವೊಂದು ತಾರ್ಕಿಕವಾಗಿ ಕೆಲವೊಂದು ನಿರ್ಧಾರಗಳು ತಪ್ಪು ಅಂತ ಒಂದು ಪಂಗಡ ಇದ್ದೇ ಇರುತ್ತೆ. ಅದಿದ್ದೇ ಇರುತ್ತೆ. ರಾಮರ ಕಾಲದಲ್ಲೇ ಬಿಡ್ಲಿಲ್ಲ. ಇನ್ನು ಕಲಿಯುಗಕ್ಕೆ ಪ್ರತಿ ಹೆಜ್ಜೆಗೂ ಅದಿದ್ದಿದ್ದೆ. ಉಪೇಕ್ಷ ಸಂತಾನ, ಇನ್ನು ಕಟ್ಟ ಕಡೆಯ ಸಂತಾನ ಇದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್. ನನ್ಗನ್ಸೋ ಹಾಗೆ, ನನ್ನ ಗುರುಗಳು ಹೇಳೋ ಹಾಗೆ, ಮೊದಲನೇದು ಆ ಒಂದು 4ನೇದು 7ನೇದು. ಮೊದಲನೇದು ಏನ್ ಗೊತ್ತಾ? ಕಾರಣಿ ಜನ್ಮ ಸಂತಾನ. ಅವ್ರು ನಮ್ಮವರಲ್ಲ, ನಮ್ಮ ಸೊತ್ತೆಲ್ಲ. ನಾನು ಕೆಲವ್ರಿಗೆ ಹೇಳ್ತಿರ್ತಾನೆ, ಇವನು ತುಂಬಾ ದೊಡ್ಡವನ್, ಪಬ್ಲಿಕ್ ಫಿಗರ್ ಅಮ್ಮ, ನಿಮ್ಮವನ್ನೆಲ್ಲ ಬಿಟ್ಬಿಡಿ. ಈ ಬಿತ್ತನೆ ದೊಡ್ಡದು ಹಾಕಿ, ಈ ಮಗಳಿದಾಳಲ್ಲ ದೊಡ್ಡವಳಮ್ಮ, ದೊಡ್ಡ ಜಾತಕಮ್ಮ, ಈ ಮಗಳಿಗೆ ಮದುವೆ ಕುಟುಂಬ ಅಂತ ತುಂಬಾ ತಲೆ ಕೆಡ್ಸ್ಕೋಬೇಡಿ. ಇದು 100 ಜನಕ್ಕೆ ನೆರಳು ಕೊಡೋ ಅಮ್ಮ ಆಗುತ್ತೆ. ಆಗಿದ್ದಾರೆ ಮಕ್ಕಳ. ಇವತ್ತು ತುಂಬಾ ಅಂತ ಜಾತಕಗಳನ್ನು ನೋಡಿದ, ತುಂಬಾ ಅಂತದ್ದು ಒಂದು ಗರ್ವ ಇದೆ ಈ ವಿದ್ಯೆ. ಅವ್ರು ನೆನ್ಸ್ಕೊತಾರೋ ಇಲ್ವೋ, ನನಗೊಂದು ಆತ್ಮ ತೃಪ್ತಿ ಇದೆ. ಎಲ್ಲೋ ನಿಂತಿದ್ದಾರೆ, ಬಟ್ ತುಂಬಾ ಕಿತ್ಕೊಂಡಿದೆ ಅವ್ರ ಹತ್ರ. ಅವ್ರ ಆ ಸ್ಥಾನ ಪಡೆಯಲಿಕ್ಕೆ ತುಂಬಾ ಕಿತ್ತುಕೊಂಡಿದೆ. ನೋಡಿದ್ದೇನೆ. ಹಾಗೆಯೇ ಹೇಳ್ದಲ್ಲ, ಈ 4ನೇದು ಮಿತ್ರ ಸಂತಾನ ಅಂತ. ಮಿತ್ರನಂತ ಮಕ್ಕಳು ಸಿಕ್ಬಿಟ್ರು ಕೂಡ ಬ್ಯೂಟಿಫುಲ್. ಡೋಂಟ್ ವರಿಪ್ಪ, ನಾನು ಇದೇನಪ್ಪ. ಮಿತ್ರ ಕಷ್ಟಕ್ಕೆ ಬರೋದು, ನೋವಿಗೆ ಬಂದು ನಿಂತ್ಕೊಳ್ಳೋದು ಅಂತ. ಕಟ್ಟ ಕಡೆಯವನಿದ್ದಾನಲ್ವಾ, ಅವನ್ ಸಿಕ್ಬಿಟ್ರೆ ಮಾತ್ರ ಒನ್ ಆಫ್ ದ ಬೆಸ್ಟ್. ಪುಂಡಲೀಕನ ತರ, ಶ್ರವಣ ಕುಮಾರನ ತರ, ನನ್ನ ರಾಮಚಂದ್ರರ ತರ, ಶಿವಾಜಿ ಮಹಾರಾಜ ತರ. ಸೇವಕ ಸಂತಾನ, ಸೇವಕನಂತೆ ಇರ್ತಾರೆ ಮನೆಗೆ. ಎಲ್ಲದಕ್ಕೂ ನಿಲ್ತಾರೆ ಅವರು. ನೀನು ಯೋಚನೆ ಮಾಡ್ಬೇಡ, ನೀನು ಯೋಚನೆ ಮಾಡ್ಬೇಡ. ಎಲ್ಲದಕ್ಕೂ ದುಃಖಕ್ಕೆ ಮೊದಲು ನಿಲ್ಲುವ, ಸೇವೆಗೆ ಮೊದಲು ನಿಲ್ಲುವ. ಅವ್ರ ಸೇವೆ, ಗುರು ಹಿರಿಯರ ಸೇವೆ, ತಂದೆ ತಾಯಿಯರ ಸೇವೆ. ನನ್ನ ಕೃಷ್ಣ ಎಷ್ಟು ಪ್ರೀತಿ ಅಂದ್ರೆ, ಆ ತಾಯಿ ಯಶೋಧ ದೇವಿಗೆ ನೀವು ನಂಬೋಲ್ಲ. ಆ ಅಮ್ಮ ಕೇಳ್ಕೊಳ್ಳುತ್ತೆ, ನಿನ್ನ ಮದುವೆಯನ್ನ ಆ ಅರಿಶಿನ ಹಚ್ಚಿ, ಆ ಮೆಹಂದಿಗಳು, ಆ ನಿಶ್ಚಿತಾರ್ಥಗಳು, ತಾಂಬೂಲ ಬದಲಾಯಿಸ್ಕೊಳ್ಳೋದು, ಹೆಣ್ಣು ನೋಡೋ ಶಾಸ್ತ್ರ, ಇದ್ಯಾವುದು ನೋಡಿಲ್ಲ ಕೃಷ್ಣ. ನಿನ್ನ ಮದುವೆಯನ್ನ ನಾನು ಕಣ್ತುಂಬ ನೋಡ್ಬೇಕು ಕೃಷ್ಣ ಅಂದಮ್ಮ. ಈ ಜನ್ಮಕ್ಕಾಗೋದು ಸುಮ್ಮನೆ, ಈಗ ಹೋಗಿ ಮದುವೆ ಆಗುತ್ತೆ. 100 ವರ್ಷ ಆದ್ಮೇಲೆ ಯಶೋಧ ಕೇಳೋದು, ಯಶೋಧ ದೇವಿ ನಂಬ್ತೀರಾ? ಸುಮ್ನಿರ್ಮ, ನಿನ್ಗೆ ಎಷ್ಟು ವಯಸ್ಸಾಗಿದೆ? ಮೊಮ್ಮಕ್ಕಳು ಬಂದ್ಬಿಟ್ಟಿದೆ ನನ್ನ ಅಯ್ಯನಿಗೆ, ನನ್ನ ದೊರೆಗೆ, ನನ್ನ ಭಗವಂತನಿಗೆ ಮೊಮ್ಮಕ್ಕಳು ವಯಸ್ಸಿಗೆ ಬಂದ್ಬಿಟ್ಟಿದ್ದಾರೆ, ಬಿಡ್ತಿಲ್ಲ. ನೀನ್ ಮದುವೆ ಆಗ್ಬೇಕು. ಅಲ್ಲಿವರೆಗೂ ಯಶೋಧ ದೇವಿ ಇತ್ತು ಅಂದ್ರೆ ಯೋಚನೆ ಮಾಡಿ ನೋಡಿ. ಮಾತು ಕೊಡ್ತಾನೆ ನನ್ನ ಕೃಷ್ಣಯ್ಯ, ಹಿಂಗೇನು ಆ ಆನಂದವೆಲ್ಲ ಕೊಡ್ತಾನೆ. ಈ ಜನ್ಮಕ್ಕಲ್ಲ, ಮುಂದಿನ ಜನ್ಮಕ್ಕೆ. ಅದುವೇ ಶ್ರೀನಿವಾಸ ಜನ್ಮ, ಕಲಿಯುಗದ ಪ್ರತ್ಯಕ್ಷ ದೈವ. ಬಕುಳಾದೇವಿಯಾಗಿ ನನ್ನವ್ವ ಬಂದಿರ್ತಕ್ಕಂಥ ರೂಪ. ನಿಂತು ನೋಡಿ, ಆಕಾಶರಾಜನ ಮಗಳು ಆ ಪದ್ಮಾವತಿಯನ್ನ ಹೋಗಿ ನೋಡಿ, ಮಾತಾಡಿ, ಆ ಮಾತುಕತೆ, ತಾಂಬೂಲ, ಅಯ್ಯೋ. ಅದಕ್ಕೆ ಹೇಳೋದು, ಶ್ರೀನಿವಾಸ ಪದ್ಮಾವತಿ ಕಲ್ಯಾಣ ಕಲಿಯುಗದಲ್ಲಿ ಒಂದು ಅದ್ಭುತವಾದಂಥ ಒಂದು ಸಂಕಲ್ಪ. ಮನುಷ್ಯ ಮಾತ್ರರಾಗಿ ಬಂದು ನಮಗೆಲ್ಲ ಒಂದು ಸೇವಾ ಸಂಕಲ್ಪ ಕೊಟ್ಟಂತ ಒಂದು ಭಾವ. ತಾಯಿಗೋಸ್ಕರ ಕೊಟ್ಟ ಮಾತು. ಆ ಸೇವಕನಾಗಿ, ನಿಂಗೇನು ಇಷ್ಟಿದ್ದಾನೆ, ನಾನು ನೋಡ್ಕೋತೀನಿ. ಈಗ ಆಗೋಲ್ಲ, ಆಗೋ ವಯಸ್ಸು ಅಲ್ಲ, ಅಡ್ಕೋಬಿಡುತ್ತೆ. ಈಗಲೇ ಕೃಷ್ಣ ಅಂದ್ರೆ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿ ಏನೇನೋ ಆಗ್ತಿದೆ. ಬೇಡವ್ವ, ನಿಂಗೇನು ಆ ಆನಂದ ನೋಡ್ಬೇಕಲ್ವ. ಅದುವೇ ಸೇವಕ. ತಂದೆ ತಾಯಿಯರ ಕೋರಿಕೆಗಳನ್ನ ನೀನೇನು ಕೊಡ್ಬೇಡ, ನೀನೇನು ನೋಡ್ಬೇಡ. ನಾನಿದ್ದೇನೆ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದೆ. ತುಂಬಾ ಜನ ನನ್ನಪ್ಪ ಶ್ರೀಮಂತ ಆಗಿರ್ಬೇಕಿತ್ತು, ನನ್ನಮ್ಮ ಶ್ರೀಮಂತ ಆಗಿರ್ಬೇಕಿತ್ತು, ಹಾಗಿರ್ಬೇಕಿತ್ತು, ಹೀಗಿರ್ಬೇಕಿತ್ತು. ಅದು ಯಾವುದು ಅಲ್ಲ ಮಕ್ಕಳ. ಅಮ್ಮ ಅಪ್ಪ ಇರೋದೇ ಶ್ರೀಮಂತಿಕೆ. ಅಮ್ಮ ಅಪ್ಪ ಇರೋದೇ ಶ್ರೀಮಂತಿಕೆ. ಅದರ ಆನಂದ ಬೇರೆ. ಅನುಭವಿಸಿದವ್ರಿಗೆ ಅಷ್ಟೇ ಗೊತ್ತು ಅದರ ಆನಂದ, ಪೂರ್ಣ ಆನಂದ. ಹೆತ್ತವರನ್ನ ಆನಂದ ಪಡಿಸುವುದಕ್ಕಿಂತ ಜಗತ್ತಿನಲ್ಲಿ ಇನ್ನೊಂದು ಆನಂದವಿಲ್ಲ. ಹೆತ್ತವರನ್ನು ಆನಂದ ಪಡಿಸುವುದಕ್ಕಿಂತ ಅವರು ಬದುಕಿರುವಾಗ್ಲೇ ಇಂಥ ಮಗ, ಇಂಥ ಒಂದು ಬದುಕು ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಅದು ಜನ್ಮ ಜನ್ಮಾಂತರದ ಒಂದು ಪುಣ್ಯ.
ನಾನು ಅನ್ನಿಸ್ಕೊಂಡಿದ್ದೇನೆ. ನನ್ನ ಅವ್ವ, ನನ್ನ ಅಜ್ಜ, ನನ್ನ ಅಜ್ಜಿ, ನನ್ನಮ್ಮ ಒಂದು ಕೊರಗಿದೆ. ನನ್ನ ಹಿರಿಯ ಜೋಬರಿದ್ರು ಯಾವಾಗಲೂ ನನ್ನನ್ನು ಅವನು ಅಂತ ಅನ್ನೋರು. ನಾನು ಅಂತ ತರಲಿ ಅದು ಕೊರಗ್ತೀನಿ ಈಗಲೂ. ಆ ಅಜ್ಜ ಇದ್ದಿದ್ರೆ ನೋಡಿದಿದ್ರೆ ಅದು ಎಷ್ಟು ಆನಂದವೋ. ಕಾಶಿ ನೋಡಿದಂಥವು. ಪುಣ್ಯಾತ್ಮ ತಿದ್ದಿದವ, ತೀಡಿದವ, ಬಡಿದವ. ಒಳಗಡೆ ತುಂಬ ಕೋಪ ಇರೋರು ಒಳಗಡೆ ಹೃದಯದಲ್ಲಿ ಏನೋ ಇರುತ್ತಂತೆ. ಎಲ್ಲೋ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ವಾ ಅಂತ ಕೊರಗ್ತಿದ್ದೆ. ಈಗ ಅದು ಅರ್ಥ ಆಗಿದೆ. ಅದಕ್ಕೇನೋ ಇವನಲ್ಲಿ ಏನೋ ಇದೆ ಅಂತ ಒಂದು ತಿಳಿತಿದ್ರು. ಒಂದೆರಡು ಏಟು ಹೆಚ್ಚಾಗಿ ಆಗ್ತಿದ್ರು. ತರಲೆ, ಶುದ್ಧ ತರಲೆ. ಇವತ್ತು ಅವರಿದ್ದಿದ್ರೆ ಅದು ಎಷ್ಟು ಕಣ್ಣೀರು ಹಾಕಿರೋರು, ಅದೆಷ್ಟು ಆಶೀರ್ವಾದ ಮಾಡಿರೋರು ಇರಲಿ. ಆದರೂ ಹೆತ್ತವರ ಮುಂದುಗಡೆ ಒಂದು ಮಾತು ಅನ್ನಿಸ್ಕೊಳ್ಳೋದಿದೆಯಲ್ಲ ಮಕ್ಕಳೇ, ಅದು ಅವ್ರು ನನಗೆ ಎದುರುಗಡೆ ಹೇಳಿಲ್ಲ, ಬೇರೆಯವ್ರು ಹೇಳಿರೋದು. ನನ್ನ ಅತ್ತೆ, ಖುದ್ದು ಅತ್ತೆ ಈಗಲೂ ಇದ್ದಾರೆ. ನನ್ನ ಅಪ್ಪನ ಸೋದರಿ ತಂಗಿ ಹೀಗೆ ಗದ್ದ ಹಿಡ್ಕೊಂಡು ಆ ವಾರ್ಷಿಕೋತ್ಸವ ಮಾಡುವಾಗ, ಎಂಥ ಮಗನಪ್ಪ ಎತ್ತು ಬಿಟ್ಟ ನಾಗಪ್ಪ, ತುಂಬ ಸೇವೆ ಮಾಡಿದ್ದೀಯಪ್ಪ ಅಂದ್ಬಿಟ್ಟು ಕಣ್ ತುಂಬ ನೀರು ಅಪ್ಕೋಬಿಟ್ಟು, ನಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೊಂಡಿದ್ದೀಯಪ್ಪ ನೀನು, ನಮ್ಮ ಅಣ್ಣನ ಸೇವೆ ಮಾಡಿದ್ದೀಯಪ್ಪ, ನಮ್ಮ ಅತ್ತಿಗೆ ಸೇವೆ ಮಾಡಿದ್ದೀಯಪ್ಪ. ಅಯ್ಯೋ, ನಾನು ಇಷ್ಟು ಸೇವೆ ಏನು ಮಾಡಿದೆ ಅಂತ ನಾನು, ಈ ನನ್ನ ಕರ್ತವ್ಯ ಅಲ್ವಾ, ಅದೇನೂ ಇಲ್ಲ, ಅದೇನೂ ಮಾಡೇ ಇಲ್ಲ, ಏನೂ ನಿನಗೆ ಗೊತ್ತಿಲ್ಲ, ಹೇಳ್ಕೊಂಡಿದ್ದಾನೆ ನಮ್ಮ ಅಣ್ಣ ಅಂತ ಹೇಳಿದ್ರು. ಸಾಕು. ಬದುಕಿರುವಾಗಲೇ ನಿಮ್ಮ ತಂದೆ ತಾಯಿಯ ಆ ಒಂದು ಮಾತಿದೆಯಲ್ಲ ಬೇರೆಯವರಿಂದ, ಎಂಥ ಮಕ್ಕಳು ಕಣೆಯ ನೀವು ಅಂತ ಈಗ ಅನ್ನಿಸ್ಕೊಳ್ಳೋದಿದೆಯಲ್ಲ ಮಕ್ಕಳೇ. ಆವತ್ತಿಗೆ ಪುಣ್ಯ ಅನ್ನೋದು ಇಲ್ಲೇ ನೋಡ್ಬಿಟ್ರಿ, ಆವತ್ತಿಗೆ ಸ್ವರ್ಗ ಅನ್ನೋದು ಇಲ್ಲೇ ನೋಡ್ಬಿಟ್ರಿ. ನೆನಪಿಟ್ಕೊಳ್ಳಿ, ಬದುಕಿನಲ್ಲಿ ಒಂದು ದಿನ ಆದ್ರೂ, ಒಂದು ಕ್ಷಣವಾದ್ರೂ ನನ್ನ ಮಾತು ಕೇಳಿ. ಎಂಥ ಮಕ್ಕಳು, ಇದಾನೆ ಕಣೋ ಇವನು. ಹೇಳಿದ್ನಲ್ಲ, ಎಲ್ಲಿದ್ದಾನೆ? ಕರ್ಮ ಜನ್ಮ, ಕಾಮ ಜನ್ಮ, ಶತ್ರು ಜನ್ಮ, ಇಂಥವುಗಳಾಗಿ ಹುಟ್ಟು ಬಿಟ್ಟಿರ್ತಾರೆ ಕೆಲವರು. ಏನ್ ಮಾಡೋದು? ನಾವು ಯಾವುದೋ ಜನ್ಮದಲ್ಲಿ ಯಾರಿಗೂ ತಿವಿದು ಬಂದಿದ್ದೇವೆ, ಕಿತ್ತು ಬಂದಿದ್ದೇವೆ, ಪಾಪ ಮಾಡಿ ಬಂದಿದೆ, ಇನ್ನೊಬ್ರು ಕಿತ್ಕೊಂಡಿದ್ದೇವೆ, ಅವನೇ ಮಗುವಾಗಿ ಹುಟ್ಟೋದು. ಇನ್ನೊಬ್ರು ತುಂಬಾ ಪುಣ್ಯ ಮಾಡಿದ್ದೇವೆ, ಅವನು ಮಗನಾಗಿ ಬರೋದು. ಪಾಪನೂ ಮಾಡಿಲ್ಲ, ಪುಣ್ಯವೂ ಮಾಡಿಲ್ಲ, ಸಮೂಹವಾಗಿದೆ ಅಂದ್ರೆ ಏನ್ ಗೊತ್ತಾ? ಇನ್ನೊಂದು ಗುರುಗಳು ನನ್ಗೆ ಹೇಳೋದು, ಮಕ್ಕಳೇ ಇಲ್ಲ ಕಣ, ಆನಂದವಾಗಿರೋ, ನೀನ್ ಜಾಸ್ತಿ ಹೆಚ್ಚಾಗಿ ಪಾಪನೂ ಮಾಡಿಲ್ಲ, ಪುಣ್ಯನೂ ಮಾಡಿಲ್ಲ, ನೀನ್ ನಿನ್ಪಾಡಿಗಿದ್ದು ಬಂದಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ನಿನಗೆ ದೇವರು ಮಕ್ಕಳಿಲ್ದ ಕೊಟ್ಟಿದ್ದ, ಆನಂದವಾಗಿದ್ದು ಬಿಡು ಅಂತಕ್ಕಂಥ. ನಿಮ್ಮ ಮಕ್ಕಳು ಯಾರು? ಮಿತ್ರ ಸಂತಾನವ, ಕಾರಣೀ ಜನ್ಮವ, ಕರ್ಮ ಜನ್ಮವ, ಮಿತ್ರ ಸಂತಾನವ, ಶತ್ರು ಸಂತಾನವ? ಕಮೆಂಟ್ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ ಮಕ್ಕಳೇ. ಕಾಯ್ತಿರ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ವಾರದ ಈ ಒಂದು ಪಂಚಾಂಗ ಫಲವನ್ನ ನೋಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವಿಶೇಷವಾಗಿ ಈ ವಾರದ ಗ್ರಹಗಳ ಸ್ಥಿತಿ ಹೇಳಿದ್ದೆ. ಮಿಥುನದಲ್ಲಿ ಚಂದ್ರ ಕುಜನ್ ಸಾರದಲ್ಲಿ, ಕುಜನು ಕುಜನ್ ಸಾರದಲ್ಲಿ, ರಾಹು ಕುಜ ಚಂದ್ರ. ಶನಿ ರಾಹುವನ್ನ ವಕ್ರವಾಗಿ ನೋಡ್ತಿದ್ದಾನೆ. ಧನುಸು ರಾಶಿಯ ಮೇಲೆ
ಮಕರ ರಾಶಿಯ ಮೇಲೆ, ಕನ್ಯಾ ರಾಶಿಯ ಮೇಲೆ ಚಂದ್ರ ಕುಜನ ಪ್ರಭಾವ, ಶನಿಯ ಪ್ರಭಾವ ಕನ್ಯಾ, ಶನಿಯ ಪ್ರಭಾವ ಧನಸ್ಸು, ರಾಹು ಪ್ರಭಾವವು ಕೂಡ ಧನಸ್ಸು. ಅಲ್ಲೊಂದು ಅಲ್ಲೋಲ ಕಲ್ಲೋಲಗಳ ಸೃಷ್ಟಿ. ದಿಗ್ಬಲಂ ಕುಜಾರಾಹು ಮೂಲ ತ್ರಿಕೋಣದಲ್ಲಿ ಕೂಡ ಬಂದ್ರೆ ಅಲ್ಲೊಂದು ಸರ್ಪಭೀತಿ, ಅಲ್ಲೊಂದು ಭಯದ ವಾತಾವರಣ ಈ ಒಂದು ವಾರ ನಡೆಯತಕ್ಕಂಥದ್ದಾಗುತ್ತೆ. ಜಾಗ್ರತೆ. ರಾಹು ಕುಜನ್ಸಾರ, ಕುಜನೂ ಕುಜನ್ಸಾರ, ನಾಟ್ ಎ ನೈಸ್. ಚಂದ್ರನೂ ಕೂಡ ಕುಜನ್ಸಾರ, ನಾಟ್ ಎ ನೈಸ್. ಒಂದು ರೀತಿ ಮೂರು ಬೆಂಕಿಗಳು ನಿಂತುಕೊಂಡು ಬಿಟ್ಟಿದ್ದಾವೆ. ಅಲ್ಲೊಂದು ಅಲ್ಲೋಲ ಕಲ್ಲೋಲಗಳ ಸೃಷ್ಟಿಯಾಗತಕ್ಕಂಥ ಒಂದು ಪ್ರಭಾವ ಉಂಟು. ಮೇಷರಾಶಿ, ದಿಗ್ಬಲಂ ರಾಹು ಕುಜನ್ಸಾರ, ಕುಜನೂ ಕುಜನ್ಸಾರ. ನಿಮ್ಮನ್ನು ತಡೆಯೋರೇನು? ಒಬ್ಬ ಶಕ್ತಿಕಾರಕರು, ವಿಪರೀತ ಶಕ್ತಿ, ಮಿಲಿಟರಿ, ಪೊಲೀಸು, ಡಿಫೆನ್ಸು, ಇಂಥ ಒಂದು ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅದ್ಭುತವಾದಂತಹ ಒಂದು ವಾರ ಚೆನ್ನಾಗಿದೆ. ಹಂಟರ್ಸ್, ಬೇಟೆಗಾರರು, ಸ್ಪೋರ್ಟ್ಸ್ ಪರ್ಸನ್ಸ್, ರಕ್ಷಕರು, ಮಿಲಿಟರಿ, ಮೈನಿಂಗ್, ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗೃಹ ಇಲಾಖೆ, ನಾರ್ಕೋಟಿಕ್ಸ್, ಕಸ್ಟಮ್ಸ್, ಡಿಫೆನ್ಸ್, ಇದಕ್ಕೆ ಸಂಬಂಧಪಟ್ಟಂಥದ್ದು, ನೌಕಾಪಡೆ, ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿಯಾಗಿ ನಿಲ್ಲತಕ್ಕಂಥ ಒಂದು ವಾರ. ಭೂಮಿ ಪಡಿತೀರಾ, ಭೂಮಿಗೆ ಸಂಬಂಧಪಟ್ಟಂಥ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರ್ಸ್, ಆರ್ಕಿಟೆಕ್ಚರ್ ಇಂಜಿನಿಯರ್ಸ್, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ವೃಷಭ ರಾಶಿ, ಎರಡನೇ ಮನೇಲಿ ಕುಜ, ಬುದ್ಧಿಸ್ಥಾನದಲ್ಲಿ, ಧನಸ್ಥಾನದಲ್ಲಿ ಸೂಪರ್. ಆದರೆ ಬೆಂಕಿಯ ನೆನ್ಪಿಟ್ಕೊಳ್ಳಿ, ಚಂದ್ರ ಕುಜನ್ಸಾರ, ಕುಜನೂ ಕುಜನ್ಸಾರ, ಮೂಲ ತ್ರಿಕೋಣದಲ್ಲಿ ರಾಹು, ಶನಿ ಬೇರೆ ವಕ್ರ. ತುಂಬ ಹುಷಾರಾಗಿರೋ ವೃಷಭ ರಾಶಿ. ನಿಮ್ಮವರೇ ಶತ್ರುಗಳು, ನಿಮ್ಮ ಮನೆಯವರೇ ಶತ್ರುಗಳು, ನಿಮ್ಮ ಬ್ರದರು, ನಿಮ್ಮ ಫ್ರೆಂಡ್ಸು, ನೀವು ನಮ್ದವರು. ನಿಮ್ಮ ಮುಂದ್ಗಡೆ ಚೆನ್ನಾಗಿ ಕೈ ಕಟ್ಕೊಂಡಿರ್ತಾರೆ, ಹಿಂದ್ಗಡೆ ಹೋಗಿ ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದು. ಅದರಲ್ಲೂ ತುಂಬಾ ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥವ್ರು ತುಂಬ ಎಚ್ಚರಿಕೆ ಅಂತೀರಿ. ಅಲ್ಲೊಂದು ದಂಡಯಾತ್ರೆ, ತುಂಬ ದೊಡ್ಡವರಿಗೊಂದು ಮರಣ ಶಾಸನಂ, ತುಂಬ ದೊಡ್ಡವರಿಗೆ, ದೊಡ್ಡ ಸ್ಥಾನದಲ್ಲಿರೋರಿಗೆ ಅಟ್ಯಾಕ್, ಹತ್ಯ, ಆ ಒಂದು ರೀತಿ ಅರೆಸ್ಟ್. ಅಲ್ಲಿ ನೋಡಿ, ಅವನು ಅರೆಸ್ಟ್ ಆಗಿ ಹೊರಗಡೆ ಬಂದಿದ್ದಾನೆ. ಆಡಬಾರದು, ಎಲ್ಲಿ, ಯಾವಾಗ, ಏನು ವೇದಿಕೆ, ಏನು ಮಾತ್ರ 50 ವರ್ಷ 60 ವರ್ಷ ಪರಂಪರೆ ಆಳಿದವನು ನಾವು. ಇದೆಲ್ಲ ಬಂದ್ಬಿಟ್ರೆ ಹೀಗೆ, ಇದೆಲ್ಲ ಬಂದ್ರೆ ಹೀಗೆ, ಅದೇ ಈ ಥರದ್ದಾಗ್ತಕ್ಕಂಥದ್ದು. ಸೊ ವೃಷಭ ರಾಶಿಗೆ ವಿಶೇಷವಾಗಿ ಶುಕ್ರ ಬೇರೆ ನೀಚನಾಗಿ ಕುಳಿತಿದ್ದಾನೆ, ಅದರಲ್ಲೂ ಪಂಚಮದಲ್ಲಿ ಕುಳಿತಿದ್ದಾನೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಶುಕ್ರ ಕೂತ್ಕೊಳ್ಳೋದು ಒನ್ ಆಫ್ ದ ಬೆಸ್ಟ್. ಲಕ್ಷ್ಮೀ ಸ್ಥಾನಗಳು ಲಕ್ಷ್ಮೀ ಸ್ಥಾನದಲ್ಲೇ ಇದೆ. ಆದರೆ ವಿಪರೀತ ದುಡ್ಡು, ವಿಪರೀತ ಬಲ, ವಿಪರೀತ ಶಕ್ತಿ, ನಿಷ್ಫಲಂ, ಅಪಾತ್ರ ದಾನಂ, ಅಪಾತ್ರ ಸಹಾಯಂ. ಅಂದರೆ ತೂತು ಪಾತ್ರೆಗೆ ನೀರು ಸುರಿದಾಗೆ, ಪಾಯಸ ಹಾಕದಾಗೆ, ಇಂಥದೊಂದು ಆಗತಕ್ಕಂಥದ್ದಾಗುತ್ತೆ. ಸ್ತ್ರೀಯರಿಂದ ನೋವುಗಳು, ಕುಟುಂಬದಲ್ಲಿ ನೋವುಗಳು, ಹಿರಿಯರ ಆರೋಗ್ಯದಲ್ಲಿ ನೋವುಗಳು, ದೂರ ಪ್ರಯಾಣದಲ್ಲಿ ಎಚ್ಚರಿಕೆ, ಗಂಡಾಂತರ ಒಂದು ಕೆಲವೊಂದುಂಟು, ಯುದ್ಧಗಳುಂಟು, ಕಲಹಗಳುಂಟು, ವಾಗ್ದೋಷಗಳುಂಟು, ಒಡ ಹುಟ್ಟಿದವರ ಜೊತೆ, ಮನೆಯವರ ಜೊತೆ, ಕುಟುಂಬದವರ ಜೊತೆ, ಅಧಿಕಾರಕ್ಕೂ, ಭೂಮಿಗೋ, ಮನೆಗೋ, ವ್ಯವಸ್ಥೆಗೋ ಅಲ್ಲೊಂದು ತಳಮಳಗಳು ಇರತಕ್ಕಂಥದ್ದು ಒಂದು ಪ್ರಭಾವ. ಜಗನ್ಮಾತೆಯನ್ನೇ ಶನಿ ಶುಕ್ರ ನೋಡುತ್ತಿದ್ದಾರೆ. ಬ್ಯೂಟಿಫುಲ್. ಅದು ಶರಣಾಗಿ ಹತ್ತಿರದಲ್ಲಿ ಶ್ರೀನಿವಾಸ ಪದ್ಮಾವತಿ. ಕಂಪಲ್ಸರಿ ಒಂದು ಶ್ರೀನಿವಾಸರಿಗೆ ತುಂಬ ಇಷ್ಟವಾದ ಪ್ರಸಾದ ಯಾವುದು ಗೊತ್ತಾ? ಯಾರಿಗಾದ್ರೂ ಗೊತ್ತಾ? ನನ್ನ ಗುರುಗಳು ಹೇಳೋರು, ಮೊಸರನ್ನ. ಅಮ್ಮ ತಾಯಿ ಬಕುಳಾದೇವಿ ಪ್ರೀತಿಯಿಂದ ಮೊಸರನ್ನ ಮಾಡಿಬಿಟ್ಟು ಶ್ರೀನಿವಾಸರಿಗೆ ತಿನ್ನಿಸ್ತಿತ್ತಂತೆ. ಇವತ್ತಿಗೂ ಮೊಟ್ಟ ಮೊದಲ ನೈವೇದ್ಯ ಪ್ರಸಾದ ಶ್ರೀನಿವಾಸರಿಗೆ ಇಡತಕ್ಕಂಥದ್ದು ಅಂದರೆ ಮೊಸರನ್ನ ಅನ್ನತಕ್ಕಂಥದ್ದು. ನೋಡಿ, ಒಂದಷ್ಟು ಮೊಸರನ್ನ ಇಲ್ಲ ಮೊಸರು ಭಗವಂತನಿಗೆ ಸಮರ್ಪಣೆ. ಭಗವಂತನ ಹೆಸರಿನಲ್ಲಿ ಯಾರು ಬಡವ್ರಿಗಾದ್ರೂ ಕೊಡಿ, ಮಕ್ಕಳು ಕೊಡಿ, ಒಳ್ಳೇದಾಗ್ತಕ್ಕಂಥದ್ದು. ಬ್ಯೂಟಿಫುಲ್. ತುಪ್ಪದನ್ನ, ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಪ್ರಸಾದ ಏನಾದರೂ ಕೊಡ್ತಕ್ಕಂಥದ್ದು ಮಾಡಿ. ಇನ್ನು ವಿಶೇಷವಾಗಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಇನ್ಶೂರೆನ್ಸ್, ಬ್ಯಾಂಕಿಂಗ್, ಫಿನಾನ್ಸಿಂಗ್, ದೊಡ್ಡ ದೊಡ್ಡ ಒಂದು ಅರಣ್ಯ ಇಲಾಖೆಯಲ್ಲಿ ಮರ ದಿಮ್ಮಿಗಳು,
ದೊಡ್ಡ ದೊಡ್ಡ ಗೋಡನುಗಳು, ದೊಡ್ಡ ದೊಡ್ಡ ಬೆಂಕಿ ಆಯುಧಾಗಾರಗಳು ಇಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಾ. ಶಸ್ತ್ರಾಸ್ತ್ರಗಳಿಗೆ ತಯಾರಿಕಾ ಒಂದು ನೋಡ್ಕೊಳ್ಳೋದು, ಪ್ರೊಟೆಕ್ಷನ್ ಕೊಡೋದು, ಡಿಟೆಕ್ಟಿವ್ ಏಜೆನ್ಸಿ, ಪೊಲೀಸ್ ಏಜೆನ್ಸಿ ಇಂಥವುಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಕನ್ಸ್ಟ್ರಕ್ಷನ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಲೇಬರ್ ಮ್ಯಾನೇಜ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಅದ್ಭುತ ಪ್ರಗತಿ. ಇನ್ನು ಮಿಥುನ ರಾಶಿ. ವಾವ್ ವಾರ, ಬಟ್ ಕುಜ 12ನೇ ಮನೆ ಯೋಗಕಾರಕ. ಹುಷಾರ್, ಸ್ವಲ್ಪ ಬಂಡ ಧೈರ್ಯ ಆಗಾಗ ಏನಾದರೂ ಒಂದು ಮಾಡ್ಕೋತೀರಿ. ತಲೆ ಕೆಡಿಸೋ ಒಂದು ಆ ಬುಧನ ಸಾಂಗತ್ಯದಲ್ಲೇ ಲಗ್ನವಿರುವುದರಿಂದ ಕಡಗರಾಶಿಯವರು ಮೈಯೆಲ್ಲ ಕಣ್ಣಾಗಿರ್ತಕ್ಕಂಥದ್ದು. ದುಡುಕಿ ನಿರ್ಧಾರ, ದುಡುಕಿನ ವ್ಯವಹಾರ, ದುಡುಕಿನ ಭೂಮಿ, ದುಡುಕಿನ ಮನೆ, ದುಡುಕಿನ ಗಾಡಿ, ದೂರದ ಪ್ರಯಾಣ. ಈಗ ಕೆಲವರಿಗೆ ಟ್ರೆಕ್ಕಿಂಗ್ ಹೋಗೋದು, ಟ್ರಕ್ಕಿಂಗ್, ನಾವೆಲ್ಲಿಂದ ಲಡಾಖ್ ಬೈಕಲ್ಲೇ ಹೋಗ್ತೀವಿ, ಹೋಗ್ರಪ್ಪ. ಕೈಕಾಲು ಮುರ್ಕೊಳ್ಳೋದು, ಇನ್ನೊಂದು ಹುಡುಕೊಂಡು ಬಂದು ಯಮರಾಜ ಬರ್ತಾನೆ ಅಂತ ಒಂದು ಉನ್ಮಾದ ಸ್ಥಿತಿಗೆ ತಗೊಂಡೋಗಿ ನಿಲ್ಲಿಸ್ಕೊಳ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಗರ್ಭಾವಸ್ಥೆ ಸ್ತ್ರೀಯರು ಜಾಗ್ರತೆ. ಒಡಹುಟ್ಟಿದ ಸೋದರಿ ಇದ್ರೆ ಜಾಗ್ರತೆ. ಸೋದರರ ವಿಚಾರದಲ್ಲಿ ಜಾಗ್ರತೆ. ತಂದೆಯ ವಿಚಾರದಲ್ಲಿ ಜಾಗ್ರತೆ. ತಂದೆಯಿಂದ ಸಹಾಯ, ತಾಯಿಯಿಂದ ಸಹಾಯ. ತಾಯಿ ಏನೋ ನೋವಲ್ಲಿರ್ತಾರೆ, ಮನಸ್ಸು ಕೂಡ ಏನೋ ಒಂದು ರೀತಿ ವಿಚಲಿತ ಆಗ್ತಕ್ಕಂಥದ್ದು. ಶಕ್ತಿಹೀನ, ಶಕ್ತಿಕಾರಕ್ಕೆ ಮಲಗ್ಬಿಟ್ಟಿದ್ದಾನೆ, ಶಕ್ತಿಯ ಭಾವವೇ. ಬಟ್ ಬೇರೆ ಕಡೆ ಇನ್ನೆಲ್ಲೋ ಒಂಥರ ಪೈಲ್ಸು, ಪಿಸ್ತೂಲ, ಓವರ್ ಹೀಟ್ ಆಗೋದು, ಮೈಗ್ರೇನು, ಸೈನಸ್ಸು, ಹೆಡ್ಡೇಕು, ಸ್ಟ್ರೋಕ್ ಆಗೋದು, ಈ ಥರದ ಸಮಸ್ಯೆ ಇರ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ವಿಶೇಷವಾಗಿ ಟೆಕ್ನಿಕಲ್ ಲೈನಲ್ಲಿದ್ದೀರಿ, ಅಡ್ವೈಸರಿ ಲೈನಲ್ಲಿದ್ದೀರಿ, ಲಾಯರ್ ಆಗಿದ್ದೀರಿ, ಗೌರ್ಮೆಂಟ್ ಸಂಬಂಧಿತ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ವೀಣಾ, ವಾದ್ಯ, ಅಲಂಕಾರ, ಒಪ್ಪ, ಓರಣ, ಡಿಸೈನಿಂಗ್, ಕಮ್ಯುನಿಕೇಷನ್ಸ್ ಇಂತಹದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಸಿಂಹ ರಾಶಿ. ಬುಧ ಲಾಕ್ ಆಗಿದ್ದಾನೆ, ಗುರು ಲಾಕ್ ಆಗಿದ್ದಾನೆ, ಸೂರ್ಯ ಲಾಕ್ ಆಗಿದ್ದಾನೆ 12ನೇ ಮನೆ. ಇನ್ನು 2ನೇ ಮನೆಯಲ್ಲಿ ಲಕ್ಷ್ಮೀಕಾರಕ ಶುಕ್ರ ನೀಚ, 11ನೇ ಮನೆಯಲ್ಲಿ ಕುಜ. ಶಕ್ತಿ ಮಾತ್ರ ಇದೆ, ನಿಮಗಲ್ಲ, ಬೇರೆಯವರಿಗೆ. ದೊರೆಗೆ ಶಕ್ತಿ ಕೊಡುವುದು ಇನ್ನೊಬ್ಬನ ಕಾಪಾಡೋಕೆ, ಯಜಮಾನನಿಗೆ ಶಕ್ತಿ ಕೊಡೋದು ಸೇವಕರನ್ನು ಕಾಪಾಡೋಕೆ, ಮನೆಯ ಯಜಮಾನನಿಗೆ ಶಕ್ತಿ ಕೊಡೋದು ಮನೆಯನ್ನು ಕಾಪಾಡೋಕೆ. ಸೊ ದಟ್ ಈಸ್ ವೆರಿ ಗುಡ್ ಇಫ್ ಯು ಯೂಸ್ ಇಟ್ ಇನ್ ದಟ್ ವೇ. ನಮಗೆ ಕೊಟ್ಟಿರೋ ಶಕ್ತಿಯನ್ನ ಬೇರೆಯವರಿಗೆ. ಸೂಪರ್. ಇಲ್ಲ ನಾನು ಮಾತ್ರ ಚೆನ್ನಾಗಿರ್ಬೇಕು, ಖಂಡಿತ ಆ ದುಷ್ಟ ಶಕ್ತಿಗಳು ವಿಜೃಂಭಿಸಿ, ಲಗ್ನದಲ್ಲೇ ಕೇತು, ಅಷ್ಟಮದಲ್ಲಿ ಶನಿ ಬೇರೆ ವಕ್ರ, ರಾಹು ಬೇರೆ ನೋಡ್ತಿರೋದ್ರಿಂದ ಖಂಡಿತ ಯಾವುದೋ ಸುಳ್ಕೊಂಡು ಹೋಗ್ತಕ್ಕಂಥದ್ದು ಆಗ್ಬಿಡುತ್ತೆ. ದೂರದ ವ್ಯವಹಾರ, ದೂರದ ಕೆಲಸ, ದೂರದ ಮಾತುಕತೆ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಸೆಳೆದಾಟ, ಎಳೆದಾಟ, ಒದ್ದಾಟ ಇರ್ತಕ್ಕಂಥದ್ದುಂಟು. ಒಡ ಹುಟ್ಟಿದ ಸೋದರಿಯ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು, ಚಿಕ್ಕ ತಂಗಿ, ಚಿಕ್ಕ ತಮ್ಮ ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಬಾವಿಗಳು, ಫೆನ್ಸಿಂಗ್ಗಳು, ಇಟ್ಟಿಗೆ, ಸಿಮೆಂಟು, ಕಬ್ಬಿಣ, ವಾಹನ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಮೆಟೀರಿಯಲ್ ಮ್ಯಾನೇಜ್ಮೆಂಟು, ದಾಲ್ಸು, ಪಲ್ಸಸ್ಸು, ಹೈನುಗಾರಿಕೆ, ಅಗ್ನಿಶಾಮಕ ದಳ, ಮಿಲಿಟರಿ, ಪೊಲೀಸು, ಗುಪ್ತಚರ ಇಲಾಖೆ, ಅರಣ್ಯ ಇಲಾಖೆ, CBI ಇಲಾಖೆ, ಇಂಟೆಲಿಜೆನ್ಸ್ ಇಲಾಖೆ, ಕಂಡುಹಿಡಿಯೋ ಇಲಾಖೆ, ರಕ್ಷಣೆ ಮಾಡೋ ಇಲಾಖೆ, ಕಾರ್ಪೊರೇಟ್ ಅಲ್ಲಿದ್ದೀರಿ, ದಂಡಾಧಿಕಾರಿ ಆಗಿರ್ತೀರಿ. ಇಂಥ ಒಂದು ವೃತ್ತಿ ಉದ್ಯೋಗ ಇರತಕ್ಕಂಥ ಸಿಂಹ ರಾಶಿಯವರಿಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಪ್ರಭಾವ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ. ಒನ್ ಆಫ್ ದ ಬೆಸ್ಟ್ ವಾರ ಆಗ್ತಕ್ಕಂಥದ್ದಾಗುತ್ತೆ. ಶುಕ್ರ ಉತ್ತರ ನಕ್ಷತ್ರದಲ್ಲಿರೋದ್ರಿಂದ ತೊಂದರೆ ಏನಿಲ್ಲ. ಸೂರ್ಯ ಲಾಭದಲ್ಲಿದ್ದಾನೆ, ಕುಜ ಅಷ್ಟಮಾಧಿಪತಿ ದಶಮ. ಸೊ ವೃತ್ತಿಯಲ್ಲಿ ಒಂದು ಸ್ವಲ್ಪ ಟೆನ್ಷನ್ಗಳನ್ನು ತಂದು ಕೊಡ್ತಕ್ಕಂಥದ್ದಾದರೂ ಪುಣ್ಯಕ್ಷೇತ್ರಗಳು, ಧರ್ಮಕ್ಷೇತ್ರಗಳು, ವಿಶೇಷವಾಗಿ ದರ್ಶನ, ನದಿ ಸ್ನಾನ, ದೇವತಾ ಅರ್ಚನ, ದೇವತಾ ಪೂಜಾ, ದೇವತಾ ಸಂಕಲ್ಪ ಇವುಗಳನ್ನು ಪಡೆಯತಕ್ಕಂಥದ್ದು ಉಂಟು. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ವ್ಯವಸ್ಥೆ, ರಿಯಲ್ ಎಸ್ಟೇಟು, ಡಾನ್ಸು, ಮ್ಯೂಸಿಕ್ಕು, ಕಲಾ ವಿಭಾಗ, ಮಾಧ್ಯಮ ವಿಭಾಗ, ಸರ್ಕಾರಿ ವಿಭಾಗ
ಈ ಒಂದು ಸ್ಪಿರಿಚುವಲ್ ಪರ್ಸನ್ಸ್, ಗುರುಗಳಾಗಿದ್ದೀರಾ, ಜ್ಯೋತಿಷ್ಕರಾಗಿದ್ದೀರಾ, ಆತ್ಮವಿದ್ಯೆಯಲ್ಲಿದ್ದೀರಾ, ಕನ್ಸಲ್ಟೆನ್ಸಿ ವೃತ್ತಿ ಉದ್ಯೋಗದಲ್ಲಿದ್ದೀರಾ, ಕನ್ಯಾ ರಾಶಿಯವರಿಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ವಸ್ತ್ರ ಇವೆಲ್ಲವನ್ನು ನೋಡತಕ್ಕಂಥ ಸುಯೋಗ ಇರತಕ್ಕಂಥ ಒಂದು ವಾರವಾಗಿರುತ್ತೆ. ಒಂದು ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಗಂಟಲ್ ಬೇನೆ ಏನಾದರೂ ಆಗೋದು, ಇನ್ಫೆಕ್ಷನ್ ಸ್ವಲ್ಪ ಆಗೋದು, ಓವರ್ ಹೀಟ್ ಆಗ್ತಕ್ಕಂಥ ಒಂದು ಸಂದರ್ಭ ಉಂಟು. ಇನ್ನು ತುಲಾ ರಾಶಿಗೆ ಒನ್ ಆಫ್ ದ ಬೆಸ್ಟ್ ವೀಕ್. ಶುಕ್ರ ನಿಜವಾಗ್ಲೂ ನೀಚ ಇದ್ದರೂ ಬುಧನ ಒಂದು ಸಾಂಗತ್ಯ ಅದ್ಭುತವಾಗಿದೆ. ಬುಧ, ಗುರು, ಸೂರ್ಯ ವಿಶೇಷವಾಗಿ ಸೇರಿರೋದ್ರಿಂದ ಮಂತ್ರಾಲೋಚನೆ, ಆರ್ಟ್ ಡೈರೆಕ್ಟರ್, ಈ ಒಂದು ಆರ್ಕಿಟೆಕ್ಚರ್, ಇಂಟೀರಿಯರ್ ಡಿಸೈನರ್, ಶಿಲ್ಪಕಲೆ, ಚಿತ್ರಕಲೆ, ಪೇಂಟಿಂಗು, ಸರ್ಕಾರಿ ಸಂಬಂಧಿತ ಕೆಲಸ, ಈ ಒಂದು ಮಿನಿಸ್ಟ್ರಿ ವಿಭಾಗದಲ್ಲಿ ಸೆಕ್ರೆಟರಿಯೇಟ್ ರೀತಿಯ ಕೆಲಸ ಕಾರ್ಯ, ಅದ್ಭುತವಾಗಿರ್ತಕ್ಕಂಥದ್ದು, ದೂರದ ಕೆಲಸ, ದೂರದ ವ್ಯವಸ್ಥೆ, ಒಂದು ರೀತಿ ಬ್ಯಾಕ್ ಹ್ಯಾಂಡ್ ಬಿಹೈಂಡ್ ದಿ ಸೀನ್ಸ್ ಕೆಲಸ ಮಾಡ್ತಕ್ಕಂಥ ಶುಭಯೋಗ ಇರ್ತಕ್ಕಂಥ ವಾರ. ಗೌರವ ಪಡೆಯುತ್ತೀರಿ, ಹೆಸರು ಪಡೆಯುತ್ತೀರಿ, ಕೀರ್ತಿ ಪಡೆಯುತ್ತೀರಿ. ಸ್ವಲ್ಪ ಪರಿಶ್ರಮ, ಬಟ್ ಎಲ್ಲರನ್ನು ಎದುರಿಸ್ಕೊಂಡು ಹೋಗ್ತಕ್ಕಂಥ ಒಂದು ತಾಕತ್ತು ತುಲಾ ರಾಶಿಯವರಿಗಿದೆ. ಸಡನ್ ಸರ್ಪ್ರೈಸ್ ಮನಿ ಆಗ್ತಕ್ಕಂಥದ್ದು ಉಂಟು. ಒಂದು ಸಣ್ಣದಾಗಿ ಕುಟುಂಬದಲ್ಲಿ ಅಲ್ಲೊಂದು ಪಿತೃಶಾಪವಿರುವುದರಿಂದ ನಿತ್ಯ 3 ಜನಕ್ಕೆ ಊಟವನ್ನ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ನಿರ್ಗತಿಕರಿಗೆ, ವಯಸ್ಸಾದವರಿಗೆ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಆಗತಕ್ಕಂಥದ್ದು ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಗುರು ಬ್ಯೂಟಿಫುಲ್. ಆ ಒಂದು ಕುಜ ಮಾತ್ರ ಒಂದು ಸಣ್ಣ ಅಷ್ಟಮದಲ್ಲಿರೋದ್ರಿಂದ ಒಂದು ಸ್ವಲ್ಪ ಒತ್ತಡ, ಕುಟುಂಬದ ಒತ್ತಡ, ದೂರದ ಕೆಲಸ, ತುಂಬ ಭಾರದ ಕೆಲಸ, ಟೆನ್ಷನ್ ಕೆಲಸ, ಪವರ್ ಕೆಲಸ, ನೀರಾವರಿ ಕೆಲಸ, ಕೃಷಿ ಕೆಲಸ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹೈನುಗಾರಿಕೆ, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನ್ನು, ಬೆಂಕಿ, ಗೋದಾಮು, ಡಿಟೆಕ್ಟಿವ್, ಸೆಕ್ಯೂರಿಟಿ ಏಜೆನ್ಸಿ ಇಂಥವುಗಳಲ್ಲಿರೋರಿಗೆ ಒತ್ತಡವಾಗತಕ್ಕಂಥದ್ದಾಗುತ್ತೆ. ಗುರುವಿಗೆ ಸಂಬಂಧಪಟ್ಟಂಥ ವೃತ್ತಿ, ಪಬ್ಲಿಕೇಶನ್, ಪ್ರಿಂಟಿಂಗು, ಫೈನಾನ್ಸು, ಜ್ಯೋತಿಷ್ಯ, ಆಗಮ, ಸರ್ಕಾರಿ ಮಟ್ಟದ ಕೆಲಸ, ಆಮೇಲೆ ಮುತ್ತು ರತ್ನಗಳು, ವಜ್ರ ವೈಡೂರ್ಯಗಳು, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳು, ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಫ್ಯಾಂಟಾಸ್ಟಿಕ್ ಆಗಿ ಸಕ್ಸಸ್ ನೋಡ್ತಕ್ಕಂಥದ್ದಾಗುತ್ತೆ. ಹಿರಿಯರ ಆರೋಗ್ಯದ ಕಡೆ ಒಂದು ಸಣ್ಣ ಗಮನ ಇಟ್ಕೊಳ್ತಕ್ಕಂಥದ್ದು ಮಾಡಿ ವೃಶ್ಚಿಕ ರಾಶಿ. ಇನ್ನು ಧನುಸು ರಾಶಿ ವಿಶೇಷವಾಗಿ ಎಲ್ಲೋ ಒಂದು ಸಣ್ಣ ಒಂಟಿತನ ಅನ್ನಿಸ್ತಕ್ಕಂಥದ್ದು, ದಿಢೀರ್ ಶ್ರೀಮಂತಿಗೆ, ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಬಿಸ್ನೆಸ್ಸು, ಗೊತ್ತಿಲ್ಲದ ಬಿಸ್ನೆಸ್ಸು, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಸಂಬಂಧ, ಗೊತ್ತಿಲ್ಲದ ಗೆಳೆಯರು, ಈ ಥರದ್ದು ಏನಾದರೂ ಬಂದು ನಿಮ್ಮನ್ನ ತಲೆ ಕೆಡಿಸೋದು, ಎಳ್ಕೊಂಡು ಹೋಗೋದು ಮಾಡಿಸ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಅದರಲ್ಲೂ 100% ಹೇಳ್ತಾನೆ, ಯಾರೋ ಬಂದು ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಗುರು ಅಸ್ತಂಗತ, ಶುಕ್ರ ಬೇರೆ ನೀಚ ಇರತಕ್ಕಂಥದ್ದು, ಗುರು ಬುಧ ಬೇರೆ ಇಬ್ರು ಸೇರಿರೋದು. ಸೊ ಆಗೇನು ಹೇಳ್ತವೆ, ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಮೀಡಿಯಾ ಕನ್ಸಲ್ಟೆಂಟ್, ಕಲಾ ಕನ್ಸಲ್ಟೆಂಟ್, ಡಾನ್ಸ್ ಕನ್ಸಲ್ಟೆಂಟ್, ಜಾಬ್ ಟ್ರೈನಿಂಗ್ ಕನ್ಸಲ್ಟೆಂಟ್, ಎಜುಕೇಷನ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್, ಈ ಥರದ್ದು ಮಾಡಿ ವಿನ ದೊಡ್ಡ ರಿಸ್ಕ್ ಆಗಿ ನೀವೇ ಬಂಡವಾಳ ಹಾಕ್ಬಿಟ್ಟು ಇನ್ನೊಂದೇನೋ ಮಾಡ್ತಾನೆ, ಮೆಸ್ ಮಾಡ್ತಾನೆ, ಫ್ಯಾಕ್ಟ್ರಿ ಮಾಡ್ತಾನೆ, ಕಂಪ್ನಿ ಮಾಡ್ತಾನೆ, ಈ ಥರದ್ದು ಏನೂ ಮಾಡಲಿಕ್ಕೆ ಹೋಗದೇ ಇದ್ರೆ ಧನುಸು ರಾಶಿ ಸ್ವಲ್ಪ ಒಳ್ಳೆಯದೇ, ಜಾಗ್ರತೆ. ಇನ್ನು ಮಕರ ರಾಶಿ ಸೂಪರ್ಬ್ ಆಗಿರ್ತಕ್ಕಂಥ ಒಂದು ವಾರ. ಭಾಗ್ಯದಲ್ಲಿ ಶುಕ್ರ, ಕೇಂದ್ರದಲ್ಲಿ ಬುಧ, ಗುರು, ಸೂರ್ಯ, ಉಪಜಯ ಸ್ಥಾನದಲ್ಲೇ ಕುಜಾಗೊಳ್ತಿರೋದು. ನಿಮ್ಮನ್ನು ತಡೆಯೋರಿಲ್ಲ ಮಕರ ರಾಶಿಯವರಿಗೆ. ಒನ್ ಆಫ್ ದ ಬೆಸ್ಟ್. ಶನಿ ಬೇರೆ 3ನೇ ಮನೆಯಲ್ಲಿ ಕುಳಿತಿರ್ತಕ್ಕಂಥದ್ದು, ರಾಹು 2ನೇ ಮನೆ. ವಾವ್, ಚೆನ್ನಾಗಿದೆ ಮಕ್ಕಳು. ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ವ್ಯವಹಾರಗಳು, ಈ ಒಂದು ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ನು, ಮೀಡಿಯಾ, ಈ ಒಂದು ಅಲಂಕಾರ, ಒಪ್ಪ, ಓರಣ, ಮದುವೆ ಮನೆಗಳು, ಈ ಒಂದು ರೇಸಿಂಗ್ ಟ್ರ್ಯಾಕ್ಗಳು, ಏರ್ಲೈನ್ಸ್ ಇಂಡಸ್ಟ್ರಿ, ಏವಿಯೇಷನ್ ಇಂಡಸ್ಟ್ರಿ, ಮಾಧ್ಯಮ ಇಂಡಸ್ಟ್ರಿ, ಇಂಟೀರಿಯರ್ ಅಲಂಕಾರ, ಲಕ್ಸುರಿ ವಸ್ತುಗಳ ಮಾರಾಟ, ವ್ಯಾಪಾರ, ಉದ್ಯೋಗ, ಹೋಟೆಲ್ ಇಂಡಸ್ಟ್ರಿ, ಒನ್ ಆಫ್ ದ ಬೆಸ್ಟ್ ಇರತಕ್ಕಂಥದ್ದು. ಸ್ವಲ್ಪ ಕೆಳಗಡೆ ವರ್ಕರ್ಸು ಇಲ್ಲ ನಿಮ್ಮ ಹಿಂದ್ಗಡೆ ಕೆಲವೊಂದು ಸಣ್ಣದಾಗಿ ಕುಚಕ್ರ ಮಾಡ್ತಕ್ಕಂಥದ್ದಾಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಮನೆಯಲ್ಲಿ ಯಾರೋ ಹಿರಿಯರಿಗೆ ಬಾಧೆಯುಂಟು, ಆರೋಗ್ಯ ಸಮಸ್ಯೆ ಉಂಟು, ಎಚ್ಚರಿಕೆ. ಇನ್ನು ಕುಂಭರಾಶಿ
ವಿಶೇಷವಾಗಿ ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಶುಕ್ರ ಅಷ್ಟಮನೇ ಇರಬೇಕು. ಈ ಹ್ಯಾಸ್ ಟು ಬಿ ಅನ್ನೋದು ನಮ್ಮ ಗುರುಗಳು ನನಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಒಂದು ರೀತಿ ಖರ್ಚುಗಳು ಮಾಡಿಸ್ತಾನೆ, ಒಳ್ಳೇದಕ್ಕೆ ಮಾಡಿಸ್ತಕ್ಕಂಥ ಒಂದು ಪ್ರಭಾವ. 6ನೇ ಮನೇಲಿ ಸೂರ್ಯ ಇದ್ರೆ ವಿಜಯಂ, 6ನೇ ಮನೇಲಿ ಬುಧ ಇದ್ರೆ ವಿಪರೀತ ಜ್ಞಾನ, 6ನೇ ಮನೇಲಿ ಗುರು ಇದ್ರೆ ದುಡಿತ. ಸೊ ಈ ವಾರ ದುಡಿತಕ್ಕೆ ತೊಂದರೆ ಏನೂ ಇಲ್ಲ, ದುಡಿತೀರಿ, ಓಡ್ತೀರಿ. ಓಡಬೇಕಾದಂಥ ಪರಿಸ್ಥಿತಿ, ಏನೋ ಒಂದು ರೀತಿ ಆತಂಕ ಸ್ಥಿತಿ. ಕುಜ ಪಂಚಮದಲ್ಲಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಮನೆಗೆ ಸಂಬಂಧಪಟ್ಟಂಥ ವ್ಯವಹಾರಗಳು, ಉದ್ಯೋಗಗಳು ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ದುಡಿಬೇಡಿ, ಟೈಮ್ ತಗೊಳ್ಳಿ, ಸ್ವಲ್ಪ ಎಳೆದಾಟ ಉಂಟು. ಎಸ್, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲದಂಥ ಒಂದು ಭಾವ ಕುಜನ ಭಾವ. ಗಾಡಿ ಓಡಿಸುವಾಗ ಸ್ವಲ್ಪ ಜಾಗ್ರತೆ. ತಾಯಿ ಸಮಾನರಾದಂಥವರು, ತಂದೆ ಸಮಾನರಾದಂಥವ್ರಿಗ ಒಂದು ಆರೋಗ್ಯದ ಕಡೆ ಗಮನ ಕೊಡಿ. ಒಳ್ಳೊಳ್ಳೆ ಪರಿಚಯಗಳಾಗುತ್ತೆ, ಆತ್ಮೀಯರು ಬರ್ತಾರೆ, ಒಂದು ದೂರ ಪ್ರಯಾಣಗಳಾಗುತ್ತೆ, ದೇವಿ ದರ್ಶನ ಆಗುತ್ತೆ, ನದಿ ತೀರ, ಪುಣ್ಯಕ್ಷೇತ್ರ. ಲಾಯರ್ ಆಗಿದ್ರೆ, ಸ್ಪಿರಿಚುವಲ್ ಲೈನಲ್ಲಿದ್ದರೆ, ಆಧ್ಯಾತ್ಮಿಕ ರಂಗದಲ್ಲಿದ್ದರೆ, ಕಲಿಸ್ತಿದ್ರೆ, ಉಪನಿಷತ್ತು, ವೇದ, ಡಾನ್ಸು, ಭರತನಾಟ್ಯ, ಟೀಚಿಂಗ್, ಕೋಚಿಂಗ್, ಫೈನಾನ್ಸಿಂಗ್, ಬ್ಯಾಂಕಿಂಗ್, ಅಕೌಂಟಿಂಗ್, ಜ್ಯೋತಿಷ್ಯ, ಮೀಡಿಯಾ, ಮಾಧ್ಯಮ, ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ವಾರ. ಇನ್ನು ಮೀನರಾಶಿ ಒನ್ ಆಫ್ ದ ಬೆಸ್ಟ್ ವಾರ. ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ. ಬಟ್ ಆದ್ರೂ ಅಷ್ಟಮಾಧಿಪತಿ ಸಪ್ತಮದಲ್ಲಿ ಷಷ್ಠಾಧಿಪತಿಯ ಭಾವದಲ್ಲಿರೋದ್ರಿಂದ ಅದು ಸಂಗಾತಿ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ಹೂವೆವರ್ ಸಮ್ ರಾಂಗ್ ಕನೆಕ್ಷನ್, ರಾಂಗ್ ಫ್ರೆಂಡ್ಸ್, ವೆರಿ ಕೇರ್ಫುಲ್. ಶುಕ್ರ ನೀಚ ಅಂತ ಹೇಳ್ತಿದ್ದಾಗೆ ಮೀಡಿಯಾ, ಕಲಾ ಮಾಧ್ಯಮ, ಹೋಟೆಲ್ ಇಂಡಸ್ಟ್ರಿ, ಪ್ರೆಷರು, ಅಲ್ಲೊಂದು ಬೇರೆ ಗ್ರಹಣ ನಡೆಯತಕ್ಕಂಥ ಒಂದು ಸಣ್ಣ ಛಾಯೆ. ಅಲ್ಲಿ ಆಲ್ರೆಡಿ ಒಂದು ಸ್ಟ್ರೈಕ್ ಆಗಸ್ಟ್ 15ಕ್ಕೂ ಏನೋ ಒಂದು ಮಾಡ್ತೀವಿ ಅಂತಿದ್ದಾರೆ. ಈ ಒಂದು ಸ್ವಿಗ್ಗಿ, ಡನ್ಸೋ, ಡೆಲಿವರಿ ಪಾರ್ಟ್ನರ್ಸ್ ಕೂಡ ಸ್ಟ್ರೈಕ್ ಮಾಡ್ತೀವಿ ಅಂತಿದ್ದಾರೆ. ಹೋಟೆಲ್ ಅವರು ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ದುಡ್ಡು ತಿಂದ್ಕೊಂಡು ನಮಗೆ ಒಂದು ಟೋಪಿ ಹಾಕ್ತಿದ್ದಾರೆ. ಇವನು ಪ್ಲಾಟ್ಫಾರ್ಮು, ಝೊಮೊಟೊ, ಸ್ವಿಗ್ಗಿ ಇವರೆಲ್ಲ ಅನ್ನತಕ್ಕಂಥದ್ದು. ಸೊ ಅಂತ ಒಂದು ಹೋಟೆಲ್ ಲೈನಲ್ಲಿ ಇರತಕ್ಕಂಥವ್ರು ಸ್ವಲ್ಪ ಒತ್ತಡದ ಛಾಯೆ, ವರ್ಕರ್ಸ್ನ ಛಾಯೆ ಆಗತಕ್ಕಂಥದ್ದು. ವಿಶೇಷವಾಗಿ ಬ್ಯೂಟಿ ಪಾರ್ಲರ್ ನಡೆಸ್ತಿದ್ದೀರಿ, ಕಲಾ ಮಾಧ್ಯಮದಲ್ಲಿದ್ದೀರಿ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಅಲಂಕಾರ, ಗಾರ್ಮೆಂಟ್ಸು, ಬಟ್ಟೆ, ಹೂವು, ಹಣ್ಣು, ಒಂದು ಸ್ವಲ್ಪ ಒತ್ತಡ ಆಗ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಕೆಲವೊಂದು ಫ್ರೆಂಡ್ಶಿಪ್ಗಳಾಗೋದು, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅವ್ರು ನಿಮ್ಮನ್ನ ಪ್ರೊವೋಕ್ ಮಾಡೋದು, ಇಂಥವ್ರಿಗೆ ಹೋಗೋದೇ ಇದ್ದರೆ ಚಂದ. ಮಿಕ್ಕಂತೆ ಮನೆ ಮಾಡಬೇಕು, ಜಾಗ ಮಾಡಬೇಕು, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟಲ್ಲಿದ್ದೀರಾ, ಕನ್ಸ್ಟ್ರಕ್ಷನಲ್ಲಿದ್ದೀರಾ, ಸಿಮೆಂಟು, ಕಬ್ಬಿಣ, ಮಿಲಿಟ್ರಿ, ಪೊಲೀಸು, ಡಿಫೆನ್ಸು, ದಂಡಾಧಿಕಾರಿ, ಮೆಡಿಕಲ್ ಲೈನಲ್ಲಿದ್ದೀರಾ, ಫೈನಾನ್ಷಿಯಲ್ ಸೆಕ್ಟರಲ್ಲಿದ್ದೀರಾ, ಸ್ಟಾಟಿಸ್ಟಿಕ್ಸು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಮೆಡಿಕಲ್ಲು, ಪ್ಯಾರಾಮೆಡಿಕಲ್ಲು, ಫಾರೆನ್ಸಿಕ್ ಸೈನ್ಸು, ಪೋಸ್ಟ್ ಮಾರ್ಟಮ್ ಸೈನ್ಸು, ಇಂಥದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗದಲ್ಲಿದ್ದೀರಾ. ಒನ್ ಆಫ್ ದ ಬೆಸ್ಟ್ ವಾರ ಆಗತಕ್ಕಂಥದ್ದು ಉಂಟು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.